ಓಂ ಶಾಂತಿ. ಇವತ್ತು ನಾವು ವ್ಯರ್ಥದಿಂದ ಮುಕ್ತರಾಗೋದು ಹೇಗೆ ಇದರ ಬಗ್ಗೆ ಕೆಲವು ವಿಷಯಗಳನ್ನು ತಿಳ್ಕೊಳ್ಳೋಣ. ಇದಕ್ಕೆ ಈ ಸೆಷನ್ ಮಾಡೋದಕ್ಕೆ ಪ್ರೇರಣೆನು ನಮ್ಗೆ ಬಾಬುರಿಂದನೇ ಸಿಕ್ಕಿರೋದು. ಸೊ ಬಾಬಾ ಅವ್ಯಕ್ತ ಮುರಳಿಗಳಲ್ಲಿ ಅನೇಕ ಬಾರಿ ಹೇಳ್ತಾ ಇರ್ತಾರೆ, ಅಭಿ ವರ್ಷ ಲೇನೆ ವಾಲಿ ಆತ್ಮಾओं की क्यों लगनी चाहिए और क्यों रुकी हुई है, क्योंकि कोई कोई बच्चे अभी व्यर्थ संकल्पों की क्यू में लगे हुए हैं। क्यों, क्या, कैसे अभी इस समाप्ति में समय देते हैं, लेकिन व्यर्थ समाप्त नहीं हुआ है। व्यर्थ समर्थ बनने में रुकावट डालता है। तो आज बाप दादा व्यर्थ संकल्पों की समाप्ति करने के लिए सभी चारों ओर के बच्चों को हिम्मत दे रहे हैं कि अभी से व्यर्थ को समाप्त कर सदा ಸಮರ್ಥ बनाओ. ಸೊ ಈಗ ಬಾಬಾ ಹೇಳ್ತಾರೆ, ಇಷ್ಟೊತ್ತಿಗಾಗ್ಲೇ ಬಾಬಾವರಿಂದ ಆಸ್ತಿ ತಗೊಳ್ಳೋದಕ್ಕೆ ಅಥವಾ ಭಗವಂತನಿಂದ ಮುಕ್ತಿ, ಜೀವನ್ ಮುಕ್ತಿ ಆಸ್ತಿ ತಗೊಳ್ಳೋದಕ್ಕೆ ಜಗತ್ತಿನಲ್ಲಿರೋ ಎಲ್ಲಾ ಆತ್ಮಗಳು ಈಗ ಕ್ಯೂ ಅಲ್ಲಿ ನಿಂತ್ಕೋಬೇಕಾಗಿತ್ತು ಇಷ್ಟೊತ್ತಿಗೆ. ಯಾಕೆ ಇನ್ನು ಕ್ಯೂ ಅಲ್ಲಿ ಯಾರು ನಿಂತ್ಕೊಂಡಿಲ್ಲ? ಯಾಕದು ಸ್ಟಾಪ್ ಆಗಿದೆ? ಕಾರಣ, ಇನ್ನೂ ಕೆಲವು ಮಕ್ಕಳು ವ್ಯರ್ಥ ಸಂಕಲ್ಪಗಳ ಕ್ಯೂ ಅಲ್ಲಿ ನಿಂತಿದ್ದಾರೆ. ಬಾಬಾವ್ರ ಮಕ್ಕಳೇ ಕ್ಯೂ ಅಲ್ಲಿ ಇರೋವಾಗ ಬಾಕಿ ಜನರು ಆಸ್ತಿಯನ್ನು ತಗೊಳ್ಳೋದಕ್ಕೆ ಹೆಂಗ್ ಕ್ಯೂ ಅಲ್ಲಿ ನಿಂತ್ಕೊಳಕ್ಕಾಗತ್ತೆ? ಕೊಡೋ ಅಂತವ್ರೆ ಕ್ಯೂ ಅಲ್ಲಿ ಇದ್ದಾರೆ ಈಗ. ಬಾಬಾ ಹೇಳ್ತಾರೆ, ಯಾಕೆ, ಏನು, ಹೇಗೆ, ಈ ಮಾತುಗಳ, ಈ ಪ್ರಶ್ನೆಗಳ ಸಮಾಪ್ತಿಯಲ್ಲೇ ಇನ್ನು ಮಕ್ಕಳು ಸಮಯ ವಿನಿಯೋಗ ಮಾಡ್ತಾ ಇದ್ದಾರೆ. ಅಂದ್ರೆ ವ್ಯರ್ಥತೆ ಇನ್ನು ಮಕ್ಕಳಲ್ಲಿ ಸಮಾಪ್ತಿ ಆಗಿಲ್ಲ. ವ್ಯರ್ಥ ಸಮರ್ಥರಾಗೋದ್ರಲ್ಲಿ ನಮಗೆ ಅಡೆತಡೆಯನ್ನುಂಟು ಮಾಡುತ್ತೆ. ಸೊ ಅದಕ್ಕೋಸ್ಕರ ಇವತ್ತು ಬಾಪ್ದಾದ ವ್ಯರ್ಥ ಸಂಕಲ್ಪಗಳ ಸಮಾಪ್ತಿ ಮಾಡೋದಕ್ಕೋಸ್ಕರ 4 ಕಡೆಯಲ್ಲಿರೋ ಮಕ್ಕಳಿಗೆ ಧೈರ್ಯ ಕೊಡ್ತಾ ಇದ್ದಾರೆ. ಮತ್ತು ಈಗ್ಲಿಂದನೇ ಬಾಬಾ ಏನ್ ಹೇಳ್ತಿದ್ದಾರೆ ನಮ್ಗೆ, ಮಕ್ಕಳೇ ವ್ಯರ್ಥ ಸಮಾಪ್ತಿ ಮಾಡಿ ಸದಾ ಸಮರ್ಥರಾಗಿ ಮತ್ತು ಅನ್ಯರನ್ನು ಸಮರ್ಥರನ್ನಾಗಿ ಮಾಡಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಸೊ ಬಾಬಾವ್ರ ಈ ಮಹಾವಾಕ್ಯಗಳು ಎಷ್ಟು ಇವತ್ತಿಗೂ ಕೂಡ ಪ್ರಸ್ತುತವಾಗಿದೆ, ಎಷ್ಟು ಬಹಳ ಮುಖ್ಯವಾಗಿದೆ, ನಮ್ಗೆ ಅರ್ಥ ಆಗುತ್ತೆ. ಸೊ ನಾವೀಗ ನೋಡೋಣ, ಬೇರೆ ಬೇರೆ ಅವ್ಯಕ್ತ ಮುರಳಿಗಳಲ್ಲಿ ಬಾಬಾ ಏನೇನ್ ನಮಗೆ ಟಿಪ್ಸ್ ಅನ್ನು ಕೊಟ್ಟಿದ್ದಾರೆ, ಯಾವ ರೀತಿ ನಾವು ವ್ಯರ್ಥತೆಯನ್ನು ಸಮಾಪ್ತಿ ಮಾಡ್ಬೋದು, ನಾವು ಸಮರ್ಥರೆ ಹೇಗಾಗ್ಬೋದು, ಹೇಗೆ ಅಡ್ರೆಸ್ ಮಾಡ್ಬೇಕು, ಸೊಲ್ಯೂಷನ್ಸ್ ಏನು. ಬಾಬಾ 69 ಇಂದ ಹಿಡಿದು ಇವತ್ತಿನ ತನಕ ಇರೋ ಅವ್ಯಕ್ತ ಮುರಳಿಗಳಲ್ಲಿರುವಂತಹ ಅನೇಕ ಮಹಾವಾಕ್ಯಗಳ ಒಂದು ಕಂಪೈಲೇಷನ್, ಸಂಕಲನ ಇವತ್ತಿನ ಪ್ರೆಸೆಂಟೇಶನ್. ಸೊ ಬಾಬಾ ಹೇಳ್ತಾರೆ, ಕಭಿ ಕಭಿ ಡ್ರಾಮಾ ಕಿ ಸೀನ್ ದೇಖ್ಕರ್ ಕುಚ್ ಮಂಥನ್ ಚಲ್ತಾ ಹೈ, ಜ್ಞಾನ್ ಕಾ ಮಂಥನ್ दूसरी बात है, लेकिन ड्रामा की सीन पर मंथन करना क्यों, क्या, कैसे, ये किस चीज का मंथन है? दही को जब मंथन किया जाता है तब मक्खन निकलता है. तो ಕೆಲವೊಮ್ಮೆ ನಮ್ಮ ಸುತ್ತಮುತ್ತಲು ನಡೀತಾ ಇರುವಂತ ದೃಶ್ಯಗಳನ್ನ ನೋಡಿದಾಗ ಬಾಬಾ ಕೇಳ್ತಿದ್ದಾರೆ, ಮಕ್ಕಳೇ ತಲೆಯಲ್ಲಿ ಏನಾದ್ರೂ ಮಂಥನ ನಡೆಯುತ್ತಾ? ಯಾಕೆ, ಏನು, ಹೇಗೆ, ಯಾಕೆ ಹೀಗಾಗ್ತಾ ಇದೆ ಅಂತ ಮಂಥನ ನಡೆಯುತ್ತಾ? ಜ್ಞಾನದ ಮಂಥನೆ ಆಗೋದು ಬೇರೆ ಮಾತ್ರ, ತುಂಬಾ ಒಳ್ಳೇದು ಅಲ್ವಾ? ಹೇಗೆ ಬಾಬಾ ಹೇಳ್ತಾರೆ, ಯಾವಾಗ ಕೆನೆ ಭರಿತ ಮೊಸರಿದೆ ಅದರ ಮಂಥನ ನಾವು ಮಾಡ್ಬೇಕಾದ್ರೆ ಏನಾಗುತ್ತೆ, ಅದರಿಂದ ಬೆಣ್ಣೆ ಸಿಗುತ್ತೆ. ಅದು ಬಿಟ್ಟು ನಾವೇನಾದ್ರೂ ಅಗರ್ ಪಾನಿ ಕೋ ಮಂಥನ್ ಕರೆಂಗೆ तो क्या निकलेगा? कुछ भी नहीं. रिजल्ट में यही होगा, एक तो थकावट और दूसरा टाइम वेस्ट. इसलिए वो हुआ पानी का मंथन. ऐसा मंथन करने के बजाय ज्ञान का मंथन करना है. ಈ ಕೆನೆ ಭರಿತ ಮೊಸರನ್ನ ನಾವು ಅದನ್ನ ಮಂಥನ ಮಾಡಿದಾಗ ನಮಗೆ ಬೆಣ್ಣೆ ಸಿಗುತ್ತೆ. ಅದು ಬಿಟ್ಟು ನೀರನ್ನ ಮಂಥನ ಮಾಡ್ತಾ ಇದ್ರೆ ಎಷ್ಟೊತ್ತು ಬೀಟರಲ್ಲಿ ನಾವು ಎಷ್ಟೊತ್ತು ತಿರ್ಗಾಡ್ಸಿದ್ರು ನಮಗೆ ಏನ್ ಸಿಗೋದೇ ಇಲ್ಲ. ರಿಸಲ್ಟ್ ಅಲ್ಲೇನು, ಅಷ್ಟೊತ್ತು ಮಾಡಿದ್ರು ಕೂಡ ನಮಗೆ ಆಗೋದು ಸುಸ್ತು, ಟೈಮ್ ವೇಸ್ಟೇ ಆಗೋದು.
ಅಂದ್ರೆ ನೀರನ್ ಮಂಥನ ಮಾಡಿದ್ರೆ ಏನೇನು ಸಿಗೋದಿಲ್ಲ. ಸೊ ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಜ್ಞಾನದ ಮಂಥನ ಮಾಡಿ. ಜ್ಞಾನದ ಮಾತುಗಳನ್ನ ಇನ್ನೂ ಹೆಚ್ಚಾಗಿ ಡೀಪ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಬಾಬಾ ಯಾಕೆ ಹೇಳಿದ್ರು ಈ ರೀತಿ, ಇದು ಯಾವಾಗ ಇದನ್ನ ನಾನು ಅಪ್ಲೈ ಮಾಡ್ಬೋದು, ಇದರಿಂದ ಏನ್ ಪ್ರಯೋಜನ ಇದೆ, ಇದು ಯಾರ್ಯಾರಿಗ್ ಲಾಭ ಇದೆ ಅಂತ ಈ ತರಹ ಜ್ಞಾನದ ಮಾತುಗಳ ಬಗ್ಗೆ ಎಷ್ಟೇ ಆಳವಾದ ವಿಚಾರ ಸಾಗರ ಮಂಥನ ಮಾಡಿದ್ರೆ ಕೊನೆಗೆ ನಮ್ಗೇನ್ ಸಿಗುತ್ತೆ, ಬೆಣ್ಣೆ ಸಿಗ್ತಾ ಹೋಗುತ್ತೆ. ಅಂದ್ರೆ ನಮಗೆ ಎನರ್ಜಿ ಸಿಗುತ್ತೆ, ಶಕ್ತಿ ಸಿಗ್ತಾ ಹೋಗುತ್ತೆ, ನಾವಿನ್ನೂ ಕೂಡ ಸಮರ್ಥರು ಅಂತ ಫೀಲ್ ಮಾಡ್ತಾ ಹೋಗ್ತೀವಿ. ಸೊ ಅದು ಬಿಟ್ಟು ಸುತ್ತಮುತ್ತಲಿನ ಪರಿಸ್ಥಿತಿಗಳನ್ನ ನೋಡಿ ಇವ್ರು ಯಾಕೆ ಹೀಗ್ ಮಾಡಿದ್ರು, ಹೀಗೆ ಯಾಕೆ ಮಾಡ್ತಿದ್ದಾರೆ, ಇದು ಸರಿನಾ ಅಂತ ಇತ್ಯಾದಿ ಪ್ರಶ್ನೆಗಳು ಬಾಬಾ ಹೇಳ್ತಾರೆ ಅದು ವೇಸ್ಟ್. ಅದ್ರ ಬಗ್ಗೆ ನೀವು ಎಷ್ಟೇ ಚರ್ಚೆ ಮಾಡಿದ್ರು, ಅದ್ರ ಬಗ್ಗೆ ಎಷ್ಟೇ ಕುತ್ಕೊಂಡು ಡಿಸ್ಕಷನ್ ಮಾಡಿ ಅದನ್ನ ಇನ್ನೂ ಆಳವಾಗಿ ಕೆತ್ತಾ ಹೋದಷ್ಟು ಕೂಡ ನಮ್ದೇ ಎನರ್ಜಿ ಡ್ರೈನ್ ಆಗ್ತಾ ಹೋಗುತ್ತೆ ವಿನಃ ನಮಗೆ ಏನ್ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ಬಾಬಾ ಬಹಳ ಸ್ಪಷ್ಟವಾಗಿ ನಮಗೆ ಹೇಳ್ತಾ ಇದ್ದಾರೆ, ಮಕ್ಕಳೇ ಜ್ಞಾನದ ಮಂಥನ ಮಾಡಿ. ಅದು ಬಿಟ್ರೆ ಸುತ್ತಮುತ್ತಲಿನ ಪರಿಸ್ಥಿತಿಗಳ ಬಗ್ಗೆ ನಾವು ಯಾಕೆ ಏನು ಹೇಗೆ ಅಂತ ಕುತ್ಕೊಂಡು ವಿಚಾರ ಮಾಡೋದ್ರಿಂದ ನಮಗೇನ್ ಪ್ರಯೋಜನ ಇಲ್ಲ, ಅದು ಕೇವಲ ನಮ್ ಶಕ್ತಿಯನ್ನ ನಷ್ಟನೇ ಮಾಡ್ತಾ ಹೋಗುತ್ತೆ. ಮತ್ ಬಾಬಾ ಹೇಳ್ತಾರೆ ನೋಡಿ ಈ ರೀತಿ, ಸಣ್ಣ ಪುಟ್ಟ छोटी छोटी बातों में घबराओ नहीं, मूर्ति बन रहे हो तो कुछ तो हैमर लगेंगे ना, नहीं तो ऐसे कैसे मूर्ति बनेंगे, वेलकम करो, आओ, ये गिफ्ट है, ज्यादा में ज्यादा गिफ्ट मिलती है तो इसमें क्या होगा. ಬಾಬಾ ಹೇಳ್ತಾರೆ ಸಣ್ಣ ಸಣ್ಣ ಮಾತುಗಳು ನಮ್ ಮುಂದೆ ಏನ್ ಬರುತ್ತೆ, ಸೊ ಬಾಬಾ ಹೇಳ್ತಾರೆ ಅದರಿಂದ ಗಾಬರಿ ಆಗ್ಬೇಡಿ, ನಾವು ಮೂರ್ತಿ ಆಗ್ತಾ ಇರೋದು ಅಲ್ವಾ, ನಾವೀಗ ಮನುಷ್ಯರಿಂದ ದೇವತೆಗಳಾಗ್ತಾ ಇದೀವಿ, ಮಂದಿರದಲ್ಲಿ ಪೂಜೆಗೆ ಯೋಗ್ಯವಾಗುವಂತಹ ಮೂರ್ತಿಯಾಗಿ ತಯಾರಾಗ್ತಾ ಇದೀವಿ. ಸೊ ತಯಾರಾಗ್ಬೇಕು ಅಂದ್ರೆ ಏನಾರು ಪೆಟ್ಟು ಸಿಗ್ಲೇಬೇಕಲ್ವಾ, ಹ್ಯಾಮರ್ ಪೆಟ್ಟು ಸಿಗ್ಲೇಬೇಕಲ್ವಾ. ಸೊ ಬಾಬಾ ಹೇಳ್ತಾ ಇರೋದು ನಾವು ಮಂದಿರದಲ್ಲಿ ಪೂಜೆಗೆ ಯೋಗ್ಯವಾದಂತಹ ಮೂರ್ತಿಗಳಾಗ್ತಾ ಇದೀವಿ. तो छोटी छोटी बातों में घबराओ नहीं, मूर्ति बन रहे हो तो कुछ तो हैमर लगेंगे ना, नहीं तो ऐसे कैसे मूर्ति बनेंगे, वेलकम करो, आओ, ये गिफ्ट है, ज्यादा में ज्यादा गिफ्ट मिलती है, इसमें क्या होगा. ಈ ತರ ಸಣ್ಣ ಸಣ್ಣ ಮಾತುಗಳು ಏನು ಅಡೆತಡೆ ನಮಗ್ ಬರ್ತಾ ಇರುತ್ತೆ, ಅದ್ರಲ್ಲಿ ನಾವೇನೇನು ಗಾಬರಿ ಆಗ್ಬಾರ್ದು. ಯಾಕಂದ್ರೆ ನಾವೀಗ ನರನಿಂದ ನಾರಾಯಣ ಆಗಕ್ ಹೊರಟಿದೀವಿ, ಮನುಷ್ಯರಿಂದ ದೇವತೆಗಳಾಗಕ್ ಹೊರಟಿದೀವಿ. ದೇವತೆಗಳು ಅಂತಂದ್ರೆ ಅವ್ರು ಎಲ್ಲಿರ್ತಾರೆ, ದೇವತೆಗಳ ಮೂರ್ತಿಯನ್ನ ಮಂದಿರದಲ್ಲಿ ಇಟ್ಟಿರ್ತಾರೆ, ಗರ್ಭಗುಡಿಯಲ್ಲಿ ಇಟ್ಟಿರ್ತಾರಂದ್ರೆ ಅದು ಪರ್ಫೆಕ್ಟ್ ಆಗಿರ್ಬೇಕು. ಅದ್ರ ಸಣ್ಣ ಸಣ್ಣ ಕೆತ್ತನೆಯೂ ಕೂಡ ಬಹಳ ಇಂಪಾರ್ಟೆಂಟ್. ಮೂರ್ತಿಯಾಗಿ ತಯಾರಾಗ್ಬೇಕು ಅಂದ್ರೆ ಹೀಗೇನೆ ನೈಸ್ ಆಗಿ ಸವರ್ತಾ ಇದ್ರೆ ಮೂರ್ತಿಯಾಗಿ ತಯಾರಾಗೋದಕ್ ಸಾಧ್ಯನೇ ಇಲ್ಲ ಅಲ್ವಾ. ಚೆನ್ನಾಗಿ ಉಳಿಪೆಟ್ಟು ಹ್ಯಾಮರ್ ಪೆಟ್ಟು ಸಿಗ್ತಾನೆ ಇರುತ್ತೆ, ಆಗ ಮಾತ್ರನೇ ಅದಕ್ಕೊಂದು ಪ್ರಾಪರ್ ಶೇಪ್ ಬರುತ್ತೆ. ಹಾಗೇನೆ ನಮಿಗೂ ಅಷ್ಟೇ ಈ ತರ ಮಧ್ಯೆ ಮಧ್ಯೆ ಆಬ್ಸ್ಟೆಕಲ್ ಸಮಸ್ಯೆಗಳು ಅಥವಾ ಈ ರೀತಿ ಯಾವ್ದಾದ್ರು ಪ್ರಶ್ನೆಗಳು ಗೊಂದಲಗಳು ನಮ್ಮ ಮುಂದೆ ಪರಿಸ್ಥಿತಿಗಳು ಬಂದಾಗ್ಲೇನೆ ನಮ್ಮ ಹತ್ರ ಇರುವಂತಹ ಗುಣಗಳನ್ನ ನಾವು ಪ್ರದರ್ಶಿಸೋದಕ್ಕೆ ಅವಕಾಶ ಸಿಗುತ್ತೆ ಅಲ್ವಾ, ಗುಣಗಳನ್ನ ಉಪಯೋಗಿಸೋದಕ್ಕೆ ಅವಕಾಶ ಸಿಗುತ್ತೆ. ಅಥವಾ ಅವಾಗ್ಲೇ ನಮಗೆ ಗೊತ್ತಾಗುತ್ತೆ ಇಂಥ ಗುಣಗಳು ನಮ್ಮಲ್ಲಿ ಇದೆ ಅಂತ ಗೊತ್ತಾಗುತ್ತೆ, ಇಲ್ಲದೆ ಹೋದ್ರೆ ನಮಗೆ ಹೇಗ್ ಗೊತ್ತಾಗುತ್ತೆ ಅಲ್ವಾ. ಸೊ ಆದ ಕಾರಣ ಈ ರೀತಿ ನಮ್ಮ ಮೇಲೆ ಏನು ಉಳಿಪಟ್ಟು ಪೆಟ್ಟು ಹ್ಯಾಮರ್ ಪೆಟ್ಟು ಏನಾಗ್ತಾ ಇದೆ, ಇದನ್ನ ನಾವು ಬೇಜಾರ್ ಮಾಡ್ಕೊಳ್ಳೋದಲ್ಲ, ನಾವು ಏನ್ ಮಾಡ್ಬೇಕು, ನಾವು ಗಮನ ಕೊಡ್ಬೇಕು, ನಾವು ಅದನ್ನ ಪೆಟ್ಟು ಅಂತ ಸ್ವೀಕಾರ ಮಾಡೋದಲ್ಲ. ಇದು ನನಗ್ ತೊಂದರೆ ಆಗ್ತಾ ಇದೆ, ಇದು ನನ್ ನಷ್ಟ ಉಂಟು ಮಾಡಕ್ ಬಂದಿದೆ, ನನಗೆ ಸಮಸ್ಯೆನೆ ತರೋದಕ್ಕೇನೆ ಇವ್ರು ಈ ರೀತಿ ಮಾತಾಡ್ತಿದ್ದಾರೆ, ಖಂಡಿತ ಅಲ್ಲ. ನಾವೇನ್ ಮಾಡ್ಬೇಕು, ಇದನ್ನ ನಾವು ಪಾಸಿಟಿವ್ ಆಗಿ ತಗೊಳ್ಬೇಕು. ಹೌದಲ್ಲ, ನನ್ನನ್ನ ಪ್ರಾಪರ್ ನನಗೊಂದು ಒಳ್ಳೆಯ ಮೂರ್ತಿಯ ರೂಪ ಕೊಡೋದಕ್ಕೆ ಈ ರೀತಿ ನನ್ ಮುಂದೆ ಪರಿಸ್ಥಿತಿ ಬರ್ತಾ ಇದೆ ಅಂತ ಹೇಳಿ ನಾವಿನ್ನು ರೆಡಿ ಆಗ್ಬೇಕು ಅದಕ್ಕೆ ಅಲ್ವಾ. ಸೊ ಹಾಗೆ ಜಾದಾ ಹ್ಯಾಮರ್ ಲಗ್ನ ಅರ್ಥಾತ್ ಅಕ್ಯುರೇಟ್ ಮೂರ್ತಿ ಬನ್ನ, ಹ್ಯಾಮರ್ से ही तो उसे टोक टोक करके ठीक करते हैं ना. ಹೆಚ್ಚು ಉಳಿಪೆಟ್ಟು ಬೀಳ್ತಾ ಇದೆ ಅಂತಂದ್ರೆ ಏನರ್ಥ, ನಾನಿನ್ನು ಪರ್ಫೆಕ್ಟ್ ಆದ ಮೂರ್ತಿ ಆಗ್ತಾ ಇದ್ದೀನಿ ಅಂತ ಅರ್ಥ. ಅಂದ್ರೆ ಒಂದ್ ಸಣ್ಣ ಪುಟ್ಟ ಮಿಸ್ಟೇಕ್ ಅನ್ನು ಕೂಡ ತಿದ್ದುತ್ತಾ ಇದ್ದಾರೆ ಅಂತ ಹೇಳ್ತೀನಿ. ಒಬ್ಬ
ಶಿಲ್ಪಿಕಾರ ಇದ್ದ, ಅವನು ಒಂದು ಮೂರ್ತಿಯನ್ನ ಬಹಳ ಮೈನ್ಯೂಟ್ ಆಗಿ ಕೆತ್ತುತ್ತಾ ಇದ್ದ. ಹಾಗೆ ನೋಡೋದಕ್ಕೆ ಬಾಕಿ ಜನರಿಗಂತೂ ಕರೆಕ್ಟ್ ಆಗಿ ಕಾಣಿಸ್ತಾ ಇತ್ತು, ಅವನು ಮಾತ್ರ ಅದನ್ನ ಮೈನ್ಯೂಟ್ ಆಗಿ ಅದನ್ನ ಕೆತ್ತುತ್ತಾ ಇದ್ದ. ಸುತ್ತಮುತ್ತ ಕೆಲವರು ಅವನ್ ಫ್ರೆಂಡ್ಸ್ ಹತ್ರದಲ್ಲಿರೋರು ಕೇಳಿದ್ರು, ಅಲ್ಲ ಯಾಕೆ ಇಷ್ಟೊಂದು ಅದ್ರ ಮೇಲೆ ಎಫರ್ಟ್ ಹಾಕ್ತಾ ಇದ್ಯಾ, ಅದ್ ಹೇಗೂ ಕೂಡ ಒಂದು 15-20 ಫೀಟ್ ಎತ್ತರದಲ್ಲಿ ಇಡೋ ಅಂತದ ಮೂರ್ತಿ, ಯಾರ್ ಕಣ್ಣಿಗೆ ಕಾಣಿಸುತ್ತೆ ಅಂತದೆಲ್ಲ ಅದ್ರಲ್ಲಿರೋ ಲೋಪದೋಷಗಳು. ಸೊ ನೋ ಪ್ರಾಬ್ಲಮ್, ಪರವಾಗಿಲ್ಲ, ಈಗಿರೋ ಸಾಕು ಅಂತ ಆ ಫ್ರೆಂಡ್ಸ್ ಹೇಳಿದ್ರು ಕೂಡ ಆ ಶಿಲ್ಪಿಕಾರ ಹೇಳ್ತಾನೆ, ಇರ್ಬೋದು ಬೇರೆಯವ್ರಿಗೆ ಕಾಣಿಸುತ್ತೋ ಇಲ್ವಾ ಪರವಾಗಿಲ್ಲ, ಆದ್ರೆ ನಾನ್ ನಿಂತಾಗೆಲ್ಲ ನನಗ್ ಕಾಣಿಸುತ್ತಲ್ವಾ ಅದು ಆ ಮಿಸ್ಟೇಕ್ ಇರೋದು, ಅದಿನ್ನೂ ಕಂಪ್ಲೀಟ್ ಆಗದೆ ಇರೋದು ನನ್ನ ಗಮನಕ್ಕಂತೂ ಬರುತ್ತಲ್ವ. ಸೊ ಅದಕ್ಕೋಸ್ಕರ ನಾನೇನ್ ತಯಾರು ಮಾಡ್ತಾ ಇದ್ದೀನಿ ಅದನ್ನ ನಾನು ಪರ್ಫೆಕ್ಟ್ ಆಗಿ ತಯಾರು ಮಾಡ್ತೀನಿ ಅಂತ ಹೇಳಿ ಟೈಮ್ ತಗೊಂಡು ಸಣ್ಣ ಸಣ್ಣ ಮಿಸ್ಟೇಕ್ ಅನ್ನು, ಅದ್ರಲ್ಲಿರೋ ಸಣ್ಣ ಸಣ್ಣ ಇಂಪರ್ಫೆಕ್ಷನ್ ಏನೇನಿತ್ತು ಅದನ್ನೆಲ್ಲ ಕರೆಕ್ಟ್ ಮಾಡೋದಕ್ಕೆ ಆತ ಪ್ರಯತ್ನ ಮಾಡ್ತಾನೆ. ಹಾಗೇನೆ ನಾವು ಅಷ್ಟೇನೆ, ಈಗ ಅನೇಕ ಬಾರಿ ನಮ್ಮೆಲ್ಲರಿಗೆ ಅನ್ನಿಸ್ಬೋದು, ಈಗ ನಾವೊಂದ್ ಮಿಸ್ಟೇಕ್ ಮಾಡ್ತೀವಿ ತಿಳ್ಕೊಳ್ಳಿ, ನಮ್ಮ ಜೊತೆಯಲ್ಲಿರೋರು ಅವರು ಯಾರು ಈ ಜ್ಞಾನ ಮಾರ್ಗದಲ್ಲಿ ನಡೀತಾ ಇಲ್ಲ, ಅವರು ಅಂಥದೇ ಮಿಸ್ಟೇಕ್ ಮಾಡ್ತಾರೆ. ಆದ್ರೆ ಅವ್ರ ಮಿಸ್ಟೇಕ್ ಅಷ್ಟೊಂದು ಯಾರು ಅದನ್ನ ಗಮನ ಕೊಡೋದಿಲ್ಲ, ಅಥವಾ ಅದ್ರ ಬಗ್ಗೆ ಯಾರು ಚಕಾರ ಎತ್ತೋದಿಲ್ಲ. ಆದ್ರೆ ನಾವು ಸೇಮ್ ಮಿಸ್ಟೇಕ್ ಮಾಡಿದ ತಕ್ಷಣ ನಮ್ಮ ಅಕ್ಕಪಕ್ಕದಲ್ಲಿರೋರು, ಫ್ಯಾಮಿಲಿ ಮೆಂಬರ್ಸ್ ಅವರೆಲ್ಲ ಏನ್ ಹೇಳ್ತಾರೆ, ಅಲ್ಲ ನೀವು ಆಶ್ರಮಕ್ಕೆ ಹೋಗ್ತೀರಾ ಮತ್ತೆ ಯಾಕೆ ಹೇಗ್ ಮಾಡ್ತೀರಾ ಅಲ್ವಾ, ಇಮ್ಮಿಡಿಯೇಟ್ಲಿ ಹೇಳ್ತಾರೆ. ಆಗ ನಾವು ಬೇಜಾರ್ ಮಾಡ್ಕೊಳ್ಳೋದಲ್ಲ, ಅರೆ ಇದೇ ಮಿಸ್ಟೇಕ್ ಬೇರೆಯವ್ರು ಮಾಡ್ದಾಗ ಹೇಳೋದಿಲ್ಲ, ನಮ್ಗೆ ಯಾಕೆ ಹೇಳ್ತಾ ಇದ್ದಾರೆ, ನಾವ್ ಅದನ್ನ ಸಹರ್ಷವಾಗಿ ಸ್ವೀಕಾರ ಮಾಡ್ಬೇಕು, ಹೌದಲ್ವಾ, ಇದ್ ನಾನು ಒಳ್ಳೇದಕ್ಕೆ ಹೇಳ್ತಾ ಇದ್ದಾರೆ. ಈ ಒಂದ್ ಸಣ್ಣ ಲೋಪದೋಷನೂ ನನ್ನಲ್ಲಿ ಕಾಣಿಸೋದು ಭಗವಂತನಿಗೂ ಇಷ್ಟ ಇಲ್ಲ, ಅಥವಾ ನಮ್ಮ ಅಕ್ಕಪಕ್ಕದಲ್ಲಿ ಇರೋರಿಗೂ ಇಷ್ಟ ಇಲ್ಲ ಆ ಸಣ್ಣ ಸಣ್ಣ ಮಿಸ್ಟೇಕ್ಸ್ ಅನ್ನು ನೋಡೋದು. ಅದಕ್ಕೆ ಅವ್ರು ನಮಗೆ ತೋರಿಸ್ತಾ ಇದ್ದಾರೆ, ಹೇಳ್ತಿದ್ದಾರೆ ಅಂತ ಆ ರೀತಿ ಅಂದ್ಕೊಂಡ್ರೆ ನಮಗ್ ಬೇಜಾರಾಗುದಿಲ್ಲ. ಅದು ಬಿಟ್ಟು ಕೂತ್ರೆ ನಿಂತ್ರೆ ಬರೇ ತಪ್ಪೆ ಹುಡುಕ್ತಾ ಇರ್ತಾರೆ, ಬರೇ ಮಿಸ್ಟೇಕ್ ಹೇಳೋದೊಂದೇ ಕೆಲ್ಸ, ಇನ್ನು ಬೇರೆ ಏನು ಪ್ರಯೋಜನನೇ ಇಲ್ಲ ಅಂತ ಅಷ್ಟಕ್ಕನೆ ಬೇಜಾರ್ ಮಾಡ್ಕೊಳ್ಳೋದಲ್ಲ. ಯಾರಾದ್ರೂ ನಾವು ಮಾಡಿರೋ ಕೆಲ್ಸದಲ್ಲಿ ಮಿಸ್ಟೇಕ್ ತೋರ್ಸಿದ್ರೆ ನಮಗೇನ್ ಅನ್ಸ್ಬೇಕು ಆ ಟೈಮ್ನಲ್ಲಿ, ಹೌದಲ್ಲ ಇಲ್ಲಿ ಇಂಪ್ರೂವ್ ಮಾಡೋದಕ್ಕೆ ನನಗೆ ಮಾರ್ಜಿನ್ ಇದೆ, ನಾನು ಇಷ್ಟುವರೆಗೂ ಮಾಡಿಲ್ಲ, ಒಳ್ಳೇದಾಯ್ತು, ನನಗೆ ಇವ್ರು ಸಜೆಷನ್ ಕೊಡ್ತಾ ಇದ್ದಾರೆ, ನನಗೆ ತೋರಿಸ್ಕೊಡ್ತಾ ಇದ್ದಾರೆ, ಒಳ್ಳೇದಾಯ್ತು, ನಾನು ಇನ್ನು ಪರ್ಫೆಕ್ಟ್ ಆಗ್ತಾ ಇದ್ದೀನಿ ಅಂತ ಅಲ್ವಾ. ಈಗ ಯಾವುದೇ ಒಂದು ಕಂಪನಿಯಲ್ಲಿ, ದೊಡ್ಡ ದೊಡ್ಡ ಕಂಪನೀಸ್ ಯಾವುದೇ ಒಂದು ಪ್ರಾಡಕ್ಟ್ ಅವ್ರು ತಯಾರು ಮಾಡಿದಾಗ ಅದನ್ನ ತಯಾರು ಮಾಡಿ ಸೀದಾ ಮಾರ್ಕೆಟ್ ಅಲ್ಲಿ ಲಾಂಚ್ ಮಾಡೋದಿಲ್ಲ, ಮಾರ್ಕೆಟಿಗೆ ರಿಲೀಸ್ ಮಾಡೋದಿಲ್ಲ ಅವ್ರು ಯಾರು ಕೂಡ. ಅವ್ರು ಏನ್ ಮಾಡ್ತಾರೆ, ಕ್ವಾಲಿಟಿ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಅಂತ ಇಡ್ತಾರೆ, ಅದ್ರಲ್ಲಿ ತುಂಬಾ ಜನರನ್ನ ತುಂಬಾ ಹೈ ಸ್ಯಾಲ್ರಿ ಕೊಟ್ಟು ಇಡ್ತಾರೆ. ನಮ್ದೇನಾದ್ರೂ ಇದ್ರಲ್ಲಿ ಪ್ರಾಡಕ್ಟ್ ಅಲ್ಲಿ ಏನಾದ್ರು ಮಿಸ್ಟೇಕ್ ಇದ್ರೆ ಅದನ್ನ ತೋರ್ಸಿ ನಮಗೆ ಹುಡುಕ್ ಕೊಡಿ ಅಂತ ಹೇಳಿ ಹುಡುಕ್ ಕೊಟ್ರೆ ಅವರಿಗೆ ಜಾಸ್ತಿ ಸ್ಯಾಲ್ರಿ ಕೊಡ್ತಾರೆ, ಇನ್ಸೆಂಟಿವ್ಸ್ ಕೊಡ್ತಾರೆ ಅಲ್ವಾ. ಈಗ್ಲೂ ಅಷ್ಟೇನೆ ಗೂಗಲ್ ಆಗ್ಲಿ ಆಪಲ್ ಆಗ್ಲಿ ಇಂಥ ದೊಡ್ಡ ದೊಡ್ಡ ಕಂಪನೀಸ್ ಅವ್ರು ಓಪನ್ಲಿ ಚಾಲೆಂಜ್ ಮಾಡ್ತಾರೆ, ನಾವು ರಿಲೀಸ್ ಮಾಡಿರೋ ವರ್ಷನ್ಸ್ ಅಲ್ಲಿ ಏನಾದ್ರೂ ಮಿಸ್ಟೇಕ್ ಇದ್ರೆ ನಾವಿಷ್ಟು ಲಕ್ಷಗಳು ಕೊಡ್ತೀವಿ ಅಂತ ಹೇಳ್ತಾರೆ. ನೀವ್ ಯೋಚನೆ ಮಾಡಿ, ತಪ್ಪು ತೋರಿಸ್ಕೊಡೋದಕ್ಕೆ ದುಡ್ಡು ಕೊಡ್ತಿದ್ದಾರೆ ಇವತ್ ಪ್ರಪಂಚದಲ್ಲಿ. ಅಂಥದ್ದು ನಮಗೆ ಏನು ದುಡ್ಡು ಕೊಡದೆ, ಏನು ಖರ್ಚು ಮಾಡದೆ ನಮ್ಮ ಅಕ್ಕಪಕ್ಕದಲ್ಲಿ ಇರೋರು ನಮಗೆ ಫ್ರೀ ಆಗಿನೇ ತೋರಿಸ್ಕೊಡ್ತಾ ಇದ್ದಾರೆ ನಮ್ ತಪ್ಪುಗಳು ಅಂತಂದ್ರೆ ನಾವ್ ಯಾಕೆ ಬೇಜಾರ್ ಮಾಡ್ಕೊಳ್ಬೇಕು. ನಾವಿದನ್ ಬಹಳ ಪ್ರೀತಿಯಿಂದ ಸ್ವೀಕಾರ ಮಾಡಿದ್ರೆ ನಮ್ಗೆ ಎಷ್ಟು ಈಸಿ ಅನ್ಸುತ್ತೆ. ಇಲ್ಲ ಅಂತಂದ್ರೆ ಅದನ್ನೇ ಬೇಜಾರ್ ಮಾಡ್ಕೊಂಡ್ರೆ ಕೂತ್ರೆ ನಿಂತ್ರೆ ಇಡೀ ದಿನ ನನಗೆ ಒಂದಲ್ಲ ಒಂದು ಮಾತು ಏನಾರು ಹೇಳ್ತಾನೆ ಇರ್ತಾರೆ, ಬೇಜಾರ್ ಮಾಡ್ತಿರ್ತಾರೆ. ಖಂಡಿತ ಅಲ್ಲ, ಅದ್ ಯಾವಾಗ ನಿಮ್ಗೆ ಯಾರಾದ್ರೂ ಕರೆಕ್ಷನ್ಸ್ ಹೇಳ್ತಾರೆ, ಇಂಪ್ರೂವ್ಮೆಂಟ್ ಹೇಳ್ತಾರೆ, ಅವಾಗ ಈ ಚಿತ್ರ ನೆನಪು ಮಾಡ್ಕೊಳ್ಳಿ. ನನ್ನನ್ನು ಹೀಗೇನೆ ಮೂರ್ತಿಯಾಗಿ ಕೆತ್ತಾ ಇದ್ದಾರೆ ಭಗವಂತ, ಇವ್ರ ಮೂಲಕ ಇವ್ರನ್ನ ಹ್ಯಾಮರ್ ಆಗಿ ಯೂಸ್ ಮಾಡಿ ನನ್ನನ್ನು ಸುಂದರವಾದ ಮೂರ್ತಿಯನ್ನಾಗಿ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಳಿ. ಆಗಲ್ವಾ? ಅಂದ್ಕೊಳಕ್ಕೆ ಸಾಧ್ಯ ಇದೆ ಅಲ್ವಾ? ಬಾಬಾ ಹೇಳ್ತಾರೆ, ಈಗ ನಮಗೇನ್ ಪ್ರಶ್ನೆಗಳು ಬರುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್, ಏ ಕ್ಯೂ ಹುವಾ, ये होना नहीं चाहिए, आखिर ये कहाँ तक होगा, ये तो बड़ा मुश्किल है, ऐसा क्यों? तो ऐसे व्यर्थ संकल्प करना ही पत्थर तोड़ना है. ಸೊ ಈ ರೀತಿ ಯಾಕೆ ಹೀಗಾಯ್ತು, ಹೀಗಾಗ್ಬಾರ್ದಾಗಿತ್ತು,
ಆ ಎಲ್ಲಿ ತನಕ ಹೀಗೇನೆ ನಡೀತಾ ಇರುತ್ತೆ ಅಂತ ಅಯ್ಯೋ ಇದಂತೂ ತುಂಬಾನೇ ಕಷ್ಟ ಅಂತ ಅಂತ ಆ ರೀತಿ ಅಂದ್ಕೊಳ್ಳೋ ಅಗತ್ಯ ಇಲ್ಲ. ಸೊ ಬಾಬಾ ಹೇಳ್ತಾರೆ ಈ ರೀತಿ ವ್ಯರ್ಥ ಸಂಕಲ್ಪ ಮಾಡೋದೇ ನಾವೇನ್ ಮಾಡೋದು, ಒಂದು ಕಲ್ಲಿನ ಬೆಟ್ಟವನ್ನ ಕುತ್ಕೊಂಡು ಪುಡಿ ಮಾಡ್ದಂಗೆ. ಎಷ್ಟೊತ್ತು ಅಂತ, ಈಗ ನಮ್ ದಾರಿ ಮಧ್ಯದಲ್ಲಿ ಒಂದು ಕಲ್ಲಿನ ಬೆಟ್ಟ ಬಂದಿದೆ ಒಂದ್ ದೊಡ್ಡದು ಅಂತಂದ್ರೆ ನಾವೇನ್ ಮಾಡೋದು, ಅದನ್ನ ಕುತ್ಕೊಂಡ್ ಪುಡಿ ಪುಡಿ ಮಾಡ್ತಾ 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 ಎಷ್ಟೊತ್ತಿಗೆ ಮುಗಿಬೋದು? ನಮ್ ಲೈಫ್ ಟೈಮ್ ಅಲ್ಲಿ ನಾವ್ ಈ ರೀತಿಯ ಗುಡ್ಡ ಬೆಟ್ಟಗಳನ್ನ ಹೊಡಿತಾ ಹೊಡಿತಾ ನಾವು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂದ್ರೆ ಈ ರೀತಿ ಪ್ರಶ್ನೆಗಳನ್ನ ಕೇಳೋದು ಅಂದ್ರೇನೆ ಅರ್ಥ ಏನು? ನಾವು ಗುಡ್ಡ ಬೆಟ್ಟವನ್ನ ತುಂಡು ಮಾಡಕ್ ಹೊರಟಿರೋದು ಅಂತ ಹೇಳಿ. ಯಾಕೆ ಹೀಗ್ ಮಾಡ್ತಿದಾರೆ, ಹೀಗ್ ಮಾಡ್ಬಾರ್ದಿತ್ತು ಇತ್ಯಾದಿ ಯಾವ್ದು ಅಗತ್ಯನೇ ಇಲ್ಲ. ಅದ್ರ ಬದ್ಲು ಏನ್ ಮಾಡ್ಬೇಕು, एक शब्द ड्रामा याद आ जाता तो इस शब्द के आधार से हाई जंप दे देते हैं। ये भी होता है क्या, एक क्वेश्चन नहीं, एक क्या हुआ ऐसे भी होता है। इसके बजाय जो होता है कल्याणकारी है, क्वेश्चन खत्म होने चाहिए ಅಲ್ವಾ? ಸೊ ಯಾಕೆ ಹೀಗ್ ಮಾಡ್ತಿದ್ದಾರೆ ಅಂತ ಈ ಪ್ರಶ್ನೆಗಳೇ ಬೇಡ. ಬಾಬಾ ಹೇಳ್ತಾರೆ ಇದು ಯಾಕೆ ಮಾಡ್ತಿದ್ದಾರೆ, ಯಾಕಂದ್ರೆ ಡ್ರಾಮಾದಲ್ಲಿ ಹೀಗೆ ಇರುತ್ತೆ. ಡ್ರಾಮಾದಲ್ಲಿ ಡೈರೆಕ್ಟರ್ ಇದೇ ತರಹದ ರೋಲ್ ಅನ್ನ ಆಕ್ಟರ್ಸ್ಗೆ ಕೊಟ್ಟಿದ್ದಾರೆ, ಇದೇ ತರಹದ ಡೈಲಾಗ್ಸ್ ಹೇಳೋದಕ್ಕೆ ತಿಳಿಸಿದ್ದಾರೆ. ಡ್ರಾಮಾ ಸ್ಟೋರಿ ಅನುಸಾರ ಅವರು ಈ ರೀತಿ ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ ಅಂದ್ಮೇಲೆ ಪುನಃ ಪ್ರಶ್ನೆ ಎಲ್ಲಿಂದ ಬರುತ್ತೆ? ಈ ಡ್ರಾಮಾ ಇರೋದು ನಮ್ಮ ಎಂಟರ್ಟೈನ್ಮೆಂಟ್ಗಾಗಿ, ಈ ಡ್ರಾಮಾ ಇರೋದು ನಮ್ಮ ಎನ್ಲೈಟನ್ಮೆಂಟ್ಗಾಗಿ. ಅದು ಬಿಟ್ಟು ಇದನ್ನೇ ನಾವೊಂದು ದೊಡ್ಡ ಪ್ರಾಬ್ಲಮ್ ತರ ತಿಳ್ಕೊಳ್ಳೋದಲ್ಲ ಅಲ್ವಾ? ಸೊ ಅದಕ್ಕೋಸ್ಕರ ಈ ಡ್ರಾಮಾ ಅಂತ ಸ್ಮೃತಿ ಬಂದ ತಕ್ಷಣ ನಮ್ಗೇನಾಗುತ್ತೆ, ಆ ಗುಡ್ಡ ಬೆಟ್ಟ ಏನಿದೆ ಅದನ್ನ ಹ್ಯಾಮರ್ ಇಟ್ಕೊಂಡು ಅದನ್ನ ಪುಡಿ ಮಾಡ್ತಾ ಕೂತ್ರೆ ಈ ಲೈಫ್ ಟೈಮಲ್ಲಿ ನಾವು ಪುಡಿ ಮಾಡಕ್ ಸಾಧ್ಯ ಇಲ್ಲ. ಅದ್ರ ಬದಲು ನಾವು ಸೀದಾ ಅದ್ರ ಮೇಲಿಂದ ಹಾರ್ಕೊಂಡು ಸೀದಾ ಹೊರಟೋದ್ರೆ ನಾವ್ ಎಷ್ಟು ಬೇಗ ನಮ್ಮ ಗುರಿಯನ್ನ ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅದಕ್ಕೆ ಈ ತರ ಕ್ವೆಶ್ಚನ್ಸೇ ಮಾಡ್ಬಾರ್ದು, ಅಗತ್ಯನೇ ಇಲ್ಲ. ಇವ್ರು ಯಾಕೆ ಹೀಗ್ ಮಾಡ್ತಿದ್ದಾರೆ ನೋಡಿ, ಈಗ ಇದೆಲ್ಲ ಕೇಳ್ತಾ ಇದ್ದೀರಲ್ಲ ನೀವೆಲ್ಲ, ಇದನ್ನೆಲ್ಲ ನೀವು ಮುರುಳಿಯಲ್ಲೂ ಅನೇಕ ಬಾರಿ ಕೇಳಿರ್ಬೋದು, ಇವತ್ತು ಕೇಳ್ತಾ ಇದ್ದೀರಿ. ಇವತ್ತು ಏನ್ ಹೊಸದಾಗಿ ಏನ್ ಕೇಳ್ತಾ ಇಲ್ಲ, ಆದ್ರೆ ಇಷ್ಟು ಟೈಮಿಂದ ನಾವು ಕೇಳ್ತಾ ಇದ್ದೀವಿ. ಬರೀ ಕೇಳಿದ್ದು ಮಾತ್ರನೋ ಅಥವಾ ನಾವೇನಾದ್ರೂ ಅದನ್ನ ನಮ್ ಜೀವನದಲ್ಲಿ ಉಪಯೋಗಿಸಿದೀವ? ಆ ತರ ಸಮಸ್ಯೆ ಬಂದಾಗ ಅಥವಾ ಈ ತರ ಪ್ರಶ್ನೆಗಳು ಬಂದಾಗ ಈ ಪಾಯಿಂಟ್ ನೆನಪಾಗತ್ತ, ಅದಕ್ಕೆ ಅಲ್ಲೇ ಫುಲ್ ಸ್ಟಾಪ್ ಇಡ್ತೀವ, ಅದಕ್ಕಿಂತ ಮೇಲೆ ಹಾರಿ ಹೋಗ್ತಾ ಇದೀವ? ಚೆಕ್ ಮಾಡ್ಕೊಳ್ಳಿ. ಈಗ್ಲೂ 1 ಸೆಕೆಂಡ್, ನಾನು ಈಗ್ಲೂ ಟೈಮ್ ಕೊಡ್ತೀನಿ, ಈಗ್ಲೂ 1 ನಿಮಿಷ ನೀವು ಪಾಸ್ ಮಾಡಿ, ಎಲ್ಲರೂ ಸೈಲೆಂಟ್ ಆಗಿ ಇವತ್ ಬೆಳಿಗ್ಗಿಂದ ಅಥವಾ ಈ ಹೋದ ವಾರದಲ್ಲಿ ನಿಮ್ಮ ಜೊತೆಗೆ ಏನೇನ್ ನಡೀತು ಅದ್ರಲ್ಲಿ ನೀವ್ ಎಷ್ಟು ಬಾರಿ ಪ್ರಶ್ನೆ ಮಾಡಿದ್ರಿ, ಇವ್ರು ಯಾಕೆ ಹೀಗ್ ಮಾಡ್ತಿದಾರೆ, ಹೀಗೂ ಮಾಡ್ತಾರ, ಹೀಗೆ ಯಾರಾದ್ರೂ ಮಾಡ್ತಾರ, ಇದು ಸರಿನಾ ತಪ್ಪಲ್ವಾ, ಯಾಕೆ ಹೀಗ್ ಮಾಡ್ತಿದ್ದಾರೆ, ಈ ತರ ಪ್ರಶ್ನೆಗಳು ಎಷ್ಟು ಬಾರಿ ಬಂದಿತ್ತು ನಿಮ್ಗೆ? ಒಮ್ಮೆ ಚೆಕ್ ಮಾಡ್ಕೊಳ್ಳಿ, ಈಗ ಯೋಚನೆ ಮಾಡಿ. ಆಗತ್ತಾ? ಡ್ರಾಮಾ ಅಂತ ಹೇಳಿ ಈ ಮಾತು, ಈ ಸಮಸ್ಯೆ ಅಥವಾ ಈ ಪ್ರಶ್ನೆ ಇದನ್ನೆಲ್ಲ ಮೀರಿ ಮೇಲೆ ಹಾರಕ್ ಆಗ್ತಾ ಇದೆಯಾ ನನ್ಗೆ? ಡ್ರಾಮಾ ಅಂತ ಹೇಳಿ, ಡ್ರಾಮಾ ಅಂತ ಮಾತ್ರ ಅಲ್ಲ, ಅದ್ರ ಜೊತೆಗೆ ಶಿವಬಾಬಾವ್ರನ್ನು ನೆನಪು ಮಾಡ್ಕೊಳ್ಳಿ. ಅವರು ನಿಂತಿದ್ದಾರೆ, ಅವ್ರು ಡ್ರಾಮಾ ತೋರಿಸ್ತಾ ಇದ್ದಾರೆ, ನೀವ್ ಎದುರುಗಡೆ ಕುತ್ಕೊಂಡಿದ್ದೀರಾ, ಬಾಬಾ ಕಾಣಿಸ್ತಿದ್ದಾರೆ, ಬಾಬಾ ಹೇಳ್ತಿದ್ದಾರೆ ಇದು ಡ್ರಾಮಾ ಅಂತ. ಆಗ್ಲೂ ಒಪ್ಕೊಳಕ್ ಆಗಲ್ವಾ? ಆಗ್ಲೂ ಕಷ್ಟ ಆಗುತ್ತಾ? ಇಲ್ಲ ಇಲ್ಲ ಇವ್ ಹೀಗೆ ಮಾಡ್ಬೇಕಾಗಿತ್ತು ಅಂತ ಅನ್ಸುತ್ತಾ? ಒಮ್ಮೆ ಯೋಚನೆ ಮಾಡಿ. ಇನ್ನು ಎಷ್ಟು ದಿನ ಪ್ರಶ್ನೆಗಳನ್ನ ಕೇಳ್ತಾ 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 ಇರೋದು? ಯಾವಾಗ ನಾವು ಹೈ ಜಂಪ್ ಮಾಡೋದು? ಒಮ್ಮೆ ಚೆಕ್ ಮಾಡ್ಕೊ. ಸೊ ಬಾಬಾ ಹೇಳ್ತಾರೆ ಏನ್ ನಡೆಯುತ್ತದೆಲ್ಲ ಕಲ್ಯಾಣಕಾರಿ, ಅದಕ್ಕೆ ಕ್ವಶನ್ನೇ ಮಾಡ್ಬೇಡಿ. ಅದು ಈ ಕ್ಷಣಕ್ಕೆ ಅರ್ಥ ಆಗದೆ ಇರ್ಬೋದು, ಆದ್ರೆ ಆಮೇಲೆ ಅರ್ಥ ಆಗುತ್ತೆ ನಿಮಗೆ. ಅದರ ಹಿಂದೆ ಇರೋ ಸೀಕ್ರೆಟ್ ಏನು ಅಂತ ಆಮೇಲೆ ಗೊತ್ತಾಗ್ಬೋದು. ಅಲ್ಲಿ ತನಕ ಒಂದ್ ಸ್ವಲ್ಪ ಪೇಶನ್ಸ್ ತಾನೇ ಬೇಕಾಗಿರೋದು ನಮ್ಗೆ. ಸೊ ನಮಗೆ ये क्यों कैसे हुआ अब कैसे होगा जंप दे सकूंगा या नहीं, ಕ್ವೆಶ್ಚನ್ नहीं करो. ಸೊ ಯಾವ್ದು ಪ್ರಶ್ನೆಗಳು ತಲೆಯಲ್ಲಿ ದಿನ ಬೆಳಗಾದ್ರೆ ಬರ್ತಾ ಇರುತ್ತಲ್ಲ ಈ ಪ್ರಶ್ನೆಗಳೆಲ್ಲ, ಸೊ ಬಾಬಾ ಹೇಳ್ತಾರೆ ಇದಕ್ಕೆಲ್ಲದಕ್ಕೂ ಒಂದ್ ಏನ್ ಮಾಡಿ, ಒಂದ್ ಪ್ರಶ್ನೆಗೆ
ಸಮಾಪ್ತಿ ಮಾಡಿ ಕ್ವೆಶ್ಚನ್ ಮಾರ್ಕ್ಗೆ ಬದ್ಲಿ ಫುಲ್ ಸ್ಟಾಪ್ ಬಿಂದಿ ಲಗಾವೋ ಅಂತ ಹೇಳ್ತಾರೆ ಬಾಬಾ. ಅದನ್ನೆಲ್ಲ ಅಳಿಸ್ ಹಾಕ್ಬಿಟ್ಟು ನೀವೇ ಯೋಚನೆ ಮಾಡಿ, ಕ್ವೆಶ್ಚನ್ ಮಾರ್ಕ್ ಒಂದು ಹಾಕೋದಕ್ಕೆ ನಮಗೆ ಚಿಕ್ಕನ್ನಲ್ಲಿದ್ದಾಗ ಹೇಳ್ಕೊಡ್ತಾರೆ. ಬಹುಶಃ ನಾವು 1ನೇ ಕ್ಲಾಸಲ್ಲಿ ಇರೋವಾಗ್ಲನೋ LKG UKG ಯಾವ್ದೋ ಟೈಮಲ್ಲಿ ನಮಗೆ ಸ್ಕೂಲಲ್ಲಿ ಟೀಚರ್ ಹೇಳ್ಕೊಟ್ಟಿದ್ರು. ಈಗ್ಲೂ ನೀವು ಆ LKG UKG ಟೀಚರ್ಸ್ ಅನ್ನು ನೋಡಿದ್ರೆ ಮಕ್ಳಿಗೆ ಒಂದು ಕ್ವೆಶ್ಚನ್ ಮಾರ್ಕ್ ಹಾಕೋದಕ್ಕೆ ಹೇಳ್ಕೊಡೋದಕ್ಕೆ ಅವ್ರು ಎಷ್ಟು ಪ್ರಯತ್ನ ಪಡ್ತಾರೆ, ಎಷ್ಟು ಟ್ರೈನಿಂಗ್ ಕೊಡ್ತಾರೆ, ಅದು ಎಷ್ಟು ಕಷ್ಟ ಇದೆ. ಅದ್ರ ಬದಲು ಫುಲ್ ಸ್ಟಾಪ್ ಹಾಕೋದು ಎಷ್ಟು ಈಸಿ ಇದೆ ಅದ್ರ ಕಂಪ್ಯಾರಿಸನ್ ಅಲ್ಲಿ. ಆದ್ರೆ ನಾವು ಕಲಿಯುವಾಗ ತುಂಬಾ ಕಷ್ಟಪಟ್ಟು ಕಲ್ತ್ವಿ, ಆದ್ರೆ ಕಲ್ತ ಮೇಲೆ ಆಮೇಲೆ ಲೈಫ್ ಲಾಂಗ್ ಬರೀ ಕ್ವಶನ್ ಮಾರ್ಕ್ ಯೂಸ್ ಮಾಡ್ತಾ ಇದ್ವಿ. ಅದನ್ನ ಬಿಟ್ಟು ಬಿಡೋಣ. ಅದು ಸೊಟ್ಟಕ್ಕಿದೆ, ಅದು ಯಾವ್ದು ನೆಟ್ಟಗಿಲ್ಲ. ಯಾರ್ ಕ್ವಶನ್ ಇಡೀ ದಿನ ಜ್ಞಾನದ ಬಗ್ಗೆ ಕ್ವಶನ್ ಕೇಳಿದ್ರೆ ಒಳ್ಳೇದು, ಆದ್ರೆ ಅದ್ ಬಿಟ್ಟು ಬಾಕಿ ಯಾವ್ದ್ರ ಬಗ್ಗೆ, ಇಡೀ ಜಗತ್ತಿನಲ್ಲಿ ಏನೇನ್ ನಡೀತಾ ಇದೆ ಅದೆಲ್ಲದ್ರ ಬಗ್ಗೆ, ವ್ಯಕ್ತಿಗಳ ಬಗ್ಗೆ, ಸಮಸ್ಯೆಗಳ ಬಗ್ಗೆ, ಇದೊಂದು ಎಂಡ್ಲೆಸ್ ಕ್ವಶನ್ಸ್ ಜೀವನದಲ್ಲಿ. ಸೊ ಅದಕ್ಕೆ ಅದನ್ನೆಲ್ಲ ಬಿಟ್ಬಿಡಿ, ಜಸ್ಟ್ ಫುಲ್ ಸ್ಟಾಪ್ ಹಾಕಿ ಬಿಂದು ಹಾಕಿ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನನಗೇನ್ ಕೆಲ್ಸ ಇರೋದು, ನನ್ ಲಕ್ಷ್ಯ ಏನು, ನಾನಿಲ್ಲಿ ಬಂದಿರೋದೇನಕ್ಕೆ ಜ್ಞಾನ ಮಾರ್ಗದಲ್ಲಿ, ಏನನ್ ಸಂಪಾದಿಸಕ್ಕೋಸ್ಕರ ಬಂದಿದ್ದೀನಿ, ಏನ್ ಆಗೋದಕ್ ನಾನ್ ಬಂದಿದ್ದೀನಿ ಇಲ್ಲಿ. ನಾನು ಮನುಷ್ಯರಿಂದ ದೇವತೆ ಆಗೋದಕ್ ಬಂದಿದ್ದೀನಿ ಅಲ್ವಾ. ಸೊ ಅಂದ್ಮೇಲೆ ಇದು ಬೇರೆ ಯಾವ್ದು ಇಂಪಾರ್ಟೆಂಟ್ ಅಲ್ಲ, ನನ್ ಪುರುಷಾರ್ಥ ಮಾತ್ರನೇ ಇಂಪಾರ್ಟೆಂಟ್. ಇಟ್ಸ್ ಓಕೆ, ಇದ್ಯಾವ್ದು ನನಗೆ ಅಗತ್ಯ ಇಲ್ಲ ಅಂತ ಫುಲ್ ಸ್ಟಾಪ್ ಇಟ್ಬಿಡಿ. ಹೇಗೆ ಸ್ಕೂಲಲ್ಲಿ ವರ್ಷ ಉದ್ದ ಹೋಗ್ತಾ ಇದ್ದಾಗ, ಸ್ಕೂಲಲ್ಲಿ ಹೋದಾಗ ಕ್ರಾಫ್ಟ್ ವರ್ಕ್ ಪೀರಿಯಡ್ ಇರುತ್ತೆ, ಸ್ಪೋರ್ಟ್ಸ್ ಪೀರಿಯಡ್ ಇರುತ್ತೆ, ಅಥವಾ ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಎಲ್ಲ ಇರುತ್ತೆ. ಆದ್ರೆ ಎಕ್ಸಾಮ್ ಹತ್ರ ಬರೋವಾಗ ಅದೆಲ್ಲ ಸ್ಟಾಪ್ ಮಾಡ್ಬಿಡ್ತಾರೆ. ಯಾಕಂದ್ರೆ ಎಕ್ಸಾಮ್ ಆದ್ಮೇಲೆ ನಾಳೆ ಜಾಬಿಗೆ ಹೋಗ್ಬೇಕಾದ್ರೆ ಯಾರು ಕೂಡ ನೀವು ಕ್ರಾಫ್ಟ್ ವರ್ಕ್ ಅಲ್ಲಿ ಎಷ್ಟು ಕೆಲಸ ಮಾಡಿದ್ರಿ, ನೀವೆಷ್ಟ ಹಾಡಿದ್ರಿ, ಅಥವಾ ನೀವೆಷ್ಟು ಸ್ಪೋರ್ಟ್ಸ್ ಅಲ್ಲಿ ಮುಂದೆ ಹೋದ್ರಿ, ಅಂಟಿಲ್ ಅಂಡ್ ಅನ್ಲೆಸ್ ಅದು ಸ್ಪೋರ್ಟ್ಸ್ ರಿಲೇಟೆಡ್ ಜಾಬೇ ಆದ್ರೆ ಮಾತ್ರ ಅದನ್ನ ಕೇಳ್ತಾರೆ. ಅದ್ ಬಿಟ್ಟು ಬೇರೆ ಯಾವುದೇ ಜಾಬ್ ನೀವು ಹೋದ್ರೆ ಅದನ್ನ ಯಾವ್ದನ್ನು ಕೇಳೋದಿಲ್ಲ. ಎಲ್ರು ಕೇಳೋದು ನೀವು ಎಷ್ಟು ಓದಿದ್ದೀರಾ, ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅಂತ. ಸೊ ಅಂದ್ಮೇಲೆ ಅದ್ ಯಾವ್ದು ಇಂಪಾರ್ಟೆಂಟ್ ಅಲ್ಲ ಅಂತ ಎಲ್ಲ ಸೈಡ್ಗೆ ಇಟ್ಬಿಡ್ತಾರೆ. ಯಾವ್ದು ಇಂಪಾರ್ಟೆಂಟ್, ಎಸ್ಪೆಷಲಿ ಯಾರು ಇಂಜಿನಿಯರಿಂಗ್ ಸೈಡ್ ಹೋಗ್ಬೇಕಂತ ಅನ್ಕೊಳ್ತಾರೆ ಅವ್ರು ಖಾಸ್ ಆಗಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮ್ಯಾಟಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್ ಇಂಥವುಗಳ ಬಗ್ಗೆ ಫುಲ್ ಅಟೆನ್ಷನ್ ಕೊಡ್ತಾರೆ. ಯಾರಿಗ್ ಡಾಕ್ಟರ್ ಆಗ್ಬೇಕು ಅವರು ಬಯಾಲಜಿ ಕಡೆಗೂ ಎಕ್ಸ್ಟ್ರಾ ಅಟೆನ್ಷನ್ ಕೊಡ್ತಾರೆ. ಸೊ ಅಂದ್ರೆ ಅವ್ರ ಫೋಕಸ್ ವೆರಿ ಕ್ಲಿಯರ್ ಆಗಿರುತ್ತೆ, ನಾನ್ ಯಾವ ದಿಕ್ಕಿಗೆ ಹೋಗ್ಬೇಕು. ಸೊ ಅದೇ ಸಬ್ಜೆಕ್ಟ್ಸ್ ಮೇಲೆ ಅವರು ಎಕ್ಸ್ಟ್ರಾ ಅಟೆನ್ಷನ್ ಕೊಟ್ಟು ಅದನ್ನೇ ಓದ್ತಿರ್ತಾರೆ. ಬಾಕಿದೆಲ್ಲ ಅವ್ರಿಗೆ ಏನ್ ಅನ್ಸುತ್ತೆ, ಇದೆಲ್ಲ ಆಮೇಲೆ ಮಾಡ್ಕೊಂಡ್ರು ಆಯ್ತು, ಆಮೇಲೆ ನೋಡಿದ್ರು ಆಯ್ತು. ಹಾಗೆ ನಮ್ ಲಕ್ಷ್ಯ ಏನು, ನಾವು ದೇವತೆ ಆಗತ್ತಾನೆ ಹೊರಟಿದ್ದೇವೆ. ಸೊ ದೇವತೆ ಆಗುವಾಗ ನಮಗೆ ಇವ್ರು ಯಾಕೆ ಹೀಗ್ ಮಾಡ್ತಿದಾರೆ, ಇವ್ರು ಮಾಡೋದ್ ಸರಿನಾ, ಇವ್ರು ಇದ್ ಹೇಗೆ, ಇವ್ರು ಈ ತರ ಮಾಡೋದ್ ಸರಿನಾ, ಗೌರ್ಮೆಂಟಿನ ಈ ರೂಲ್ಸ್ ಸರಿನಾ, ಈ ತರ ಲಾಕ್ಡೌನ್ ಮಾಡೋದ್ ಸರಿನಾ, ಪೊಲೀಸ್ ಈ ತರ ಮಾಡ್ತಾ ಇರೋದು ತಪ್ಪಲ್ವಾ, ಸರಿನಾ, ಇತ್ಯಾದಿ ಇತ್ಯಾದಿ. ನಾವ್ ಎಷ್ಟು ಜನರ ಬಗ್ಗೆ ಪ್ರಶ್ನೆ ಕೇಳೋದು ಇಲ್ಲಿ ಕೂತ್ಕೊಂಡು. ಚೀಫ್ ಮಿನಿಸ್ಟರ್ ಸರಿ ಇದ್ದಾರ, ಪ್ರೈಮ್ ಮಿನಿಸ್ಟರ್ ಸರಿ ಇದ್ದಾರ, ಆ MLA ಯಾಕೆ ಹೀಗೆ, ಈ ಕೌನ್ಸಿಲರ್ ಯಾಕೆ ಹೀಗೆ, ಪಕ್ಕದ ಮನೆಯವ್ರು ಯಾಕೆ ಹೀಗೆ, ಅವ್ರು ಯಾಕೆ ಹೀಗೆ. ಇದನ್ನ ಅಡ್ರೆಸ್ ಮಾಡೋದಕ್ಕೆ ನಮ್ಮನ್ನಿಲ್ಲಿ ಚೇರ್ ಹಾಕಿ ಕೂರ್ಸಿಲ್ಲ ಯಾರು ಕೂಡ. ನಮಗೆ ಶಿವಬಾಬಾ ಒಂದೇ ಡ್ಯೂಟಿ ಕೊಟ್ಟಿರೋದು, ನಾವು ಮನುಷ್ಯರಿಂದ ದೇವತೆ ಆಗ್ಬೇಕು. ಸೊ ಅದಕ್ಕೆ ಏನ್ ಮಾಡಿ, ದಿನ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ ಲಕ್ಷ್ಯವನ್ನ ಮತ್ತೆ ಪುನಃ ಚೆಕ್ ಮಾಡ್ಕೊಳ್ಳಿ. ನಾನು ಅದೇ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀನ, ದೇವತೆ ಆಗೋ ದಿಕ್ಕಿನಲ್ಲೇ ಹೆಜ್ಜೆ ಇಡ್ತಾ ಇದ್ದೀನ, ಅಥವಾ ಆ ಕಡೆ ಈ ಕಡೆ ಅದು ಇದು ಪ್ರಶ್ನೆಗಳನ್ನ ಕೇಳ್ತಾ ಸಮಯ ವೇಸ್ಟ್ ಮಾಡ್ತಾ ಇದ್ದೀನ. ಸೊ ಚೆಕ್ ಮಾಡ್ಕೊಳ್ಬೇಕು. ಸೊ ಅದಕ್ಕೆ ಅದ್ ಯಾವ್ದು ಇಂಪಾರ್ಟೆಂಟ್ ಅಲ್ಲ, ಫುಲ್ ಸ್ಟಾಪ್ ಹಾಕೋದೇ ಇಂಪಾರ್ಟೆಂಟ್. ಆದ್ರೆ ಕ್ವಶನ್ ಯಾಕೆ ಬರುತ್ತೆ ನಮಗೆ, ಕ್ವಶನ್ ತಬ್ ಉಠ್ತಾ ಹೇ ಜಬ್ ಅಚ್ಚಾ ನಹೀ ಲಗ್ತಾ. ಯಾವಾಗ ನಮ್ಮ ಸುತ್ತಮುತ್ತಲಿರೋ ವ್ಯಕ್ತಿಗಳ ಬಿಹೇವಿಯರ್ ನಮ್ಗೆ ಇಷ್ಟ ಆಗಲ್ಲ, ಪರಿಸ್ಥಿತಿ, ದೃಶ್ಯ, ಸನ್ನಿವೇಶಗಳು ನಮ್ಗೆ ಇಷ್ಟ ಆಗಲ್ಲ, ಅಥವಾ ನಮಗೆ ಅನುಕೂಲಕರವಾಗಿಲ್ಲ, ಫೇವರೇಬಲ್ ಆಗಿಲ್ಲ ಅಂತ ಅಂದಾಗ ನಮಗೆ ಕ್ವಶನ್ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಕ್ವಶನ್ ಯಾವಾಗ ಬರುತ್ತೆ, ನಮ್ಗೆ ಇಷ್ಟ ಆಗ್ತೈತೆ ಅಂದ್ರೆ ನಾವೇನ್ ಟ್ರೈ ಮಾಡ್ತೀವಿ, ಅದನ್ನ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಸೆಟ್ ಮಾಡೋದಕ್ಕೆ ನಾವು ಟ್ರೈ ಮಾಡ್ತಾ ಇರ್ತೀವಿ. ಅವ್ರಿಗೆ ಕನ್ವಿನ್ಸ್ ಮಾಡು, ಇವ್ರಿಗೆ ಹೇಳು, ಅವ್ರಿಗೆ ಒಪ್ಸು, ಅದನ್ನೇ ಮಾಡ್ತಾ ಇರ್ತೀವಿ. ಆದ್ರೆ ಅದನ್ನ ಯಾವ್ದು ಮಾಡ್ಬೇಡಿ, ಯಾವ್ದನ್ನು ಪ್ರಶ್ನೆ ಕೇಳಕ್ ಹೋಗ್ಬೇಡಿ, ಯಾರ ಬಿಹೇವಿಯರ್ ಅನ್ನು ಕ್ವಶನ್ ಮಾಡಕ್ ಹೋಗ್ಬೇಡಿ. ನೀವ್ ಅವರಿಗೆ ರೆಸ್ಪಾನ್ಸಿಬಲ್ ಆಗಿದ್ರೆ ಮಾತ್ರ ಕ್ವಶನ್ ಮಾಡಿ. ಈಗ ತಂದೆ ತಾಯಿ ಮಕ್ಕಳಿಗೆ ಜವಾಬ್ದಾರರಾಗಿರ್ತೀವಿ,
ಮಕ್ಕಳದೇನಾದ್ರೂ ಹೆಚ್ಚು ಕಮ್ಮಿ ಇದ್ರೆ ಅವರಿಗೆ ಕೇಳಿ ಪರಿಹರಿಸಿ ಅದನ್ನ ಸೆಟ್ ರೈಟ್ ಮಾಡ್ಕೊಡ್ಬೇಕು. ಅದು ಬಿಟ್ಟು ಅಕ್ಕಪಕ್ಕದವ್ರದ್ದು ಇನ್ನು ಬೇರೆ ಫ್ಯಾಮಿಲಿ ಮೆಂಬರ್ಸ್ದು ಯಾರಿಗ್ ನಾವ್ ರೆಸ್ಪಾನ್ಸಿಬಲ್ ಅಲ್ಲ ಅವ್ರ ಬಿಹೇವಿಯರ್ ಅನ್ನ ಕ್ವಶನ್ ಮಾಡ್ಬೇಡಿ. ನೀವ್ ಯಾಕೆ ಹೀಗ್ ಮಾಡ್ತೀರಾ? ಇಲ್ಲ, ಅದ್ರ ಬದಲಿಗೆ ಇರ್ಲಿ ಡ್ರಾಮಾದ ಈ ಸೀನನ್ನ ನಾನು ಪ್ರೀತಿಯಿಂದ ಸ್ವೀಕಾರ ಮಾಡ್ತೀನಿ. ಇಟ್ಸ್ ಓಕೆ, ಬಹುಶಃ ಇದ್ರಲ್ಲಿ ಏನೋ ಕಲ್ಯಾಣ ಐತೆ, ಇರ್ಲಿ ನಾನು ಇದನ್ನ ಸ್ವೀಕಾರ ಮಾಡ್ತೀನಿ ಅಂತ ತಿಳ್ಕೊಳ್ಳಿ. ಜಸ್ಟ್ ಮೈಂಡ್ ಸೆಟ್ ಅಷ್ಟೇ ನೀವು ಚೇಂಜ್ ಮಾಡ್ಬೇಕಾಗಿರೋದು. ಅದೆಷ್ಟು ಈಸಿ ಇದೆ. ಅದ್ರ ಬದಲು ನೀವು ಹೋಗಿ ಎಲ್ಲಾ ಜನರನ್ನ ಚೇಂಜ್ ಮಾಡ್ತೀನಿ ಅಂತಂದ್ರೆ ಹೇಗ್ ಸಾಧ್ಯ? ನೀವೇ ಯೋಚನೆ ಮಾಡಿ. ನಿಮ್ಮ ಮನಸ್ಸಿನಲ್ಲಿ ಒಬ್ರ ಬಗ್ಗೆ ಇರೋ ಭಾವನೆ ಚೇಂಜ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಆಗ್ತಾ ಇಲ್ಲ, ನೀವು ಆ ವ್ಯಕ್ತಿಯ ಬಿಹೇವಿಯರ್ ಅನ್ನೇ ಚೇಂಜ್ ಮಾಡಕ್ ಹೊರಟಿದ್ದೀರಾ ಅಂತಂದ್ರೆ ಸಾಧ್ಯನಾ? ಅದಿನ್ನೂ ಎಷ್ಟು ಕಷ್ಟದ ಮಾತು. ಅದ್ರ ಬದಲು ನಮ್ಮ ಮನಸ್ಸಿನಲ್ಲಿರೋ ಥಾಟ್ಸ್, ಫೀಲಿಂಗ್ಸ್, ಭಾವನೆಗಳನ್ನ ನಾನು ಚೇಂಜ್ ಮಾಡ್ಬೋದೆ. ಅದಂತೂ ನನ್ನ ಕಂಟ್ರೋಲ್ ಅಲ್ಲೇ ಇದೆಯಲ್ಲ. ಸೊ ಈ ರೀತಿ ನಾನು ಕ್ವೆಶ್ಚನ್ಸ್ ಅನ್ನ ಸಮಾಪ್ತಿ ಮಾಡ್ತಾ ಹೋಗ್ಬೇಕು. ಸೊ ಈ ಕ್ವಶನ್ಸ್ ಏನ್ ಬರುತ್ತಲ್ಲ ಯೂಶಲಿ, ಈ ಕ್ಯಾ ಹೋಗ್ಯಾ, ಯಾಕೆ ಹೀಗಾಯ್ತು, ಅಥವಾ ಕೆಸೆ ಹೋಗ್ಯಾ, ಇದು ಹೇಗಾಗೋಯ್ತು ಈ ರೀತಿ, ಈಗ ಆಗ್ಬಾರ್ದಿತ್ತಲ್ಲ, ಹೀಗೆ ಯಾಕೆ ಆಗೋಯ್ತು ಅಂತ ಅಂದ್ಕೊಳ್ಳೋದು. ಅಥವಾ ಐಸಾ ತೋ ಹೋನಾ ನಹೀ ಚಹಿಯೆ, ಈ ರೀತಿ ಆಗ್ಲೇಬಾರ್ದಾಗಿತ್ತು, ತಪ್ಪಾಗ್ತಾ ಇದೆ, ಸರಿನೇ ಇಲ್ಲ ಅಂತ ಕರೆಕ್ಷನ್ ನಾವ್ ಹೇಳೋದಕ್ಕೆ ನಾವ್ ಯಾರು? ಈಗ ಇಲ್ಲಿ ಕೂತ್ಕೊಂಡು ನಾವು ಕೊರೋನಾ ಬಗ್ಗೆ ಮಾತಾಡೋದು, ಅಥವಾ ಬೇರೆ ಬೇರೆ ಹಾಸ್ಪಿಟಲ್ಸ್ನವ್ರ ಬಗ್ಗೆ ಮಾತಾಡೋದು, ಆ ಡಾಕ್ಟರ್ ಸರಿ ಇಲ್ಲ ಅಂತ ಮಾತಾಡೋದು, ಇನ್ನೇನು ಲಾಬಿ ನಡೀತಾ ಇದೆ ಅದು ತಪ್ಪಲ್ಲ ಅಂತ ಮಾತಾಡೋದು, ಆ ಟಿವಿಯವ್ರು ಯಾಕೆ ಇಡೀ ದಿನ ಇಂಥದೇ ನ್ಯೂಸ್ ಹಾಕ್ತಾ ಇರ್ತಾರೆ ಅಂತ ಅವ್ರನ್ನ ಕೇಳೋದು. ಅಲ್ಲ, ನಾನು ಇಲ್ಲಿ ಕೂತ್ಕೊಂಡು ಎಷ್ಟೇ ಪ್ರಶ್ನೆ ಕೇಳಿದ್ರೆ ಯಾರಿಗ್ ಕೇಳಿಸ್ತಾ ಇದೆ? ನಮ್ಮ ಅಕ್ಕಪಕ್ಕದಲ್ಲಿ ಇರೋರೇ ನಮ್ ಮಾತನ್ನ ಕೇಳಿಸ್ಕೊಳಕ್ ರೆಡಿ ಇಲ್ಲ ಅಂತಂದ್ರೆ ಇನ್ ಯಾರ್ದೋ ಬಗ್ಗೆ ನಾನು ಇಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ರೆ ಏನ್ ಸಾಧ್ಯ ಇದೆ? ಅದ್ರ ಬದಲು ಸುಮ್ನೆ ಸಾಕ್ಷಿಯಾಗಿ ನೋಡ್ಬೇಕಷ್ಟೇನೆ ಅಲ್ವಾ? ಸೊ ಮೇರೆ ಸಾಥಿ ಕ್ಯೂ ಹೋತಾ ಹೈ, ಈ ತರ ಎಲ್ಲ ನನ್ ಜೊತೆಗೆ ಯಾಕೆ ಆಗ್ತಾ ಇದೆ? ಈ ಪ್ರಶ್ನೆನೂ ತಪ್ಪೇ ಅಲ್ಲ. ಯಾಕೆ ಎಲ್ಲ ಇರೋ ಬರೋ ಸಮಸ್ಯೆಗಳೆಲ್ಲ ನನಗೆ ಯಾಕೆ ಬರ್ತಾ ಇದೆ? ಏನಾದ್ರೂ ಒಳ್ಳೇದಾದಾಗ ನಮ್ ಜೀವನದಲ್ಲಿ ಅವತ್ ಈ ಪ್ರಶ್ನೆ ನಾವ್ ಯಾರು ಕೇಳೋದೇ ಇಲ್ಲ. ಯಾಕೆ ನನಗೆ ಇಷ್ಟೆಲ್ಲ ಒಳ್ಳೇದಾಗ್ತಾ ಇದೆ, ಯಾಕೆ ನನಗೆ ಇಷ್ಟೆಲ್ಲ ಪ್ರಶಸ್ತಿ ಸಿಗ್ತಾ ಇದೆ, ನನಗೆ ಅವಾರ್ಡ್ ಸಿಗ್ತಾ ಇದೆ, ನನಗೆ ಇಷ್ಟೆಲ್ಲ ಪ್ರೋಗ್ರೆಸ್ ಆಗ್ತಾ ಇದೆ ನನ್ನ ಜೀವನದಲ್ಲಿ, ನಾನ್ ಅಂದ್ಕೊಂಡಿದ್ದೆಲ್ಲ ಹೇಗೆ ನಡೀತಾ ಇದೆ ಅಂತ ಅವತ್ತು ನಾವ್ ಯಾವತ್ತು ಈ ರೀತಿಯ ಮಾತುಗಳನ್ನ ಕೇಳಲ್ಲ. ಏನಾರು ಹೆಚ್ಚು ಕಮ್ಮಿ ಆಗೋಯ್ತು ಅಂದ ತಕ್ಷಣ ಈ ಸೆಂಟೆನ್ಸ್ ಬಹಳ ಸಹಜವಾಗಿ ಹೇಳಕ್ ಶುರು ಮಾಡ್ಬಿಡ್ತೀವಿ, ನನ್ ಜೊತೆನೆ ಯಾಕೆ ಈ ತರ ಆಗ್ತಾ ಇದೆ. ಸೊ ಹಾಗೆ ಮೇರಾ ಭಾಗ್ಯ ಹಿ ಶಾಯದ್ ಐಸಾ ಹೈ, ಅಥವಾ ನನ್ ಭಾಗ್ಯನೇ ಹೀಗೆ, ನನ್ನ ಹಣೆಯಲ್ಲಿ ಬರ್ದಿರೋದೇ ಹೀಗೆ, ಇದೇ ಅನುಭವಿಸ್ಬೇಕು, ಹೀಗೇ ಸಾಯ್ಬೇಕು ಅಂತಾನೆ ಬರ್ದಿರೋದು. ಇದನ್ನೇ ಎಷ್ಟು ದಿನ ಈ ತರ ಅನುಭವಿಸಿ ಸಾಯ್ತಾ ಇರೋದು? ನೀವ್ ಯೋಚನೆ ಮಾಡಿ. ಹಾಗಾದ್ರೆ ಶಿವಬಾಬಾ ಇಷ್ಟು ಮುರಳಿಗಳಲ್ಲಿ ಹೇಳುತ್ತಾರೆ, ನಮ್ ಭಾಗ್ಯ ಯಾವ ರೀತಿ ಭಾಗ್ಯ ಅಂತೆ ನಮ್ದು? ಯಾರಾದ್ರೂ ಹೇಳ್ತೀರಾ? ನಮ್ದು ಎಂತ ಭಾಗ್ಯ ಇರೋದು? ಬೃಹಸ್ಪತಿ ದಶಾ ಅಂತ ಬೃಹಸ್ಪತಿ ದಶೆ ಅಂತ ಬಾಬಾ ಹೇಳ್ತಾರೆ. ಅಂದ್ರೆ ಅದಕ್ಕಿಂತ ದೊಡ್ಡ ದಶೆ ಭಾಗ್ಯ ಇನ್ಯಾವುದೂ ಇಲ್ಲ. ಪರಮ ಸೌಭಾಗ್ಯ ನಮ್ ಜೀವನದಲ್ಲಿ ಸಿಕ್ಕಿದೆ. ಒಂದಿನ ಅದ್ರ ಬಗ್ಗೆ ಖುಷಿ ಪಟ್ರ, ಅದ್ ಬಿಟ್ಟು ಒಂದ್ ಸಣ್ಣ ಸಮಸ್ಯೆ ಬಂತು, ಯಾರು ಏನೋ ಹೇಳಿದ್ರು, ಅದನ್ನೇ ದೊಡ್ಡದಾಗಿ ತಗೊಂಡು ಯಾವ್ದಕ್ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ ನೀವು? ಅದನ್ನೇ ಯೋಚನೆ ಮಾಡ್ತಾ ಯಾಕೆ ಹೀಗಾಗ್ತಿದೆ? ನನ್ ಭಾಗ್ಯದಲ್ಲಿ ಇಷ್ಟೇನಾ? ಇಡೀ ದಿನ ಬರೇ ಮಾತ್ ಕೇಳೋದೇ ನನ್ ಭಾಗ್ಯದಲ್ಲಿ ಬರ್ತಿರದ, ಇಡೀ ದಿನ ಬೈಸ್ಕೊಳ್ಳೋದೇ ನನ್ ಭಾಗ್ಯದಲ್ಲಿ ಬರ್ತಿರದ. ಅಂದ್ರೆ ನಾವೇ ಆತರ ಅಂದ್ಕೊಂಡು ನಾವು ಅದನ್ನ ಇನ್ನೂ ಇನ್ವೈಟ್ ಮಾಡ್ತಾ ಇದೀವಿ, ಇನ್ನು ಜಾಸ್ತಿ. ಅದ್ರ ಬದಲಿಗೆ ಇರ್ಲಿ, ಅವ್ರ ರೋಲ್ ಅವ್ರು ಮಾಡ್ತಾ ಇದ್ದಾರೆ, ನನಗ್ ಸಿಕ್ಕಿರೋ ಪಾತ್ರ ನಾನ್ ಮಾಡ್ತೀನಿ. ಶಿವಬಾಬಾ ನನಗೇನ್ ಹೇಳಿದ್ದಾರೆ? ನಾನು ಸಮರ್ಥನಾಗಿರ್ಬೇಕು. ಅಥವಾ ಬಾಬಾ ಹೇಳ್ತಾರೆ, ಈ ವ್ಯರ್ಥ ವಿಚಾರೋं का रस्सिया बांधते जाते हो, ऐसे व्यर्थ संकल्प ही कर्म बंधन की सूक्ष्म रस्सिया है.
ಬಾಬಾ ಹೇಳ್ತಾರೆ ಈಗ ಇಷ್ಟೊತ್ತು ನಾವೇನ್ ಕೇಳಿದ್ವಲ್ಲ ಯಾವ್ಯಾವ ರೀತಿಯ ಯೋಚನೆಗಳು ನಮ್ಮೆಲ್ಲರ ತಲೆಯಲ್ಲಿ ಬರುತ್ತೆ, ಈ ಒಂದೊಂದು ಯೋಚನೆ ಸುಮ್ನೆ ಹೀಗೇನೆ ಮಾಡಿ ನಾವು ಬಿಟ್ಟಾಕ್ಲಿಲ್ಲ. ನಮಗ್ ಅನ್ಸುತ್ತೆ ಸುಮ್ನೆ ಹೀಗೆ ಯೋಚನೆ ಮಾಡಿದೆ ಆಯ್ತು ಬಿಡಿ, ಇಲ್ಲ, ಅದು ಹಾಗೆ ಹೊರಟೋಗೋದಿಲ್ಲ. ಒಂದೊಂದು ಯೋಚನೆನೂ ಒಂದೊಂದು ಹಗ್ಗದ ತರ ನನ್ನನ್ನು ಸುತ್ತಾಕೊಳ್ತಾ ಇದೆ. ಅದ್ ಬರೀ ಒಂದೇ ಹಗ್ಗ ಆದ್ರೆ ಈಸಿಲಿ ಹೆಂಗೋ ಬ್ರೇಕ್ ಮಾಡಿ ಬರ್ಬೋದು. ಎಷ್ಟು ದಿನಕ್ಕೆ ಎಷ್ಟು ಬಾರಿ ಈ ರೀತಿ ನೆಗೆಟಿವ್ ಯೋಚನೆ ಮಾಡ್ತಾ ಮಾಡ್ತಾ ನನಗೆ ಹಗ್ಗ ಸುತ್ತಾಕೊಳ್ತಾ ಇದ್ದೀನಿ, ನಾನೇ ಸುತ್ತುವರ್ಸ್ಕೊಳ್ತಾ ಇದ್ದೀನಿ ವಿನಃ ನನಗ್ ಬೇರೆ ಯಾರು ಹಾಕಿ ಕಟ್ ಹಾಕ್ತಾ ಇಲ್ಲ. ನಾನೇ ನನ್ನನ್ನು ಕಟ್ ಹಾಕೊಳ್ತಾ ಇದ್ದೀನಿ ಈ ರೀತಿ ವ್ಯರ್ಥ ವಿಚಾರಗಳಿಂದ. ಆಮೇಲೆ ಮತ್ತೆ ನಾವೇ ಅಂತೀವಿ, ಅಯ್ಯೋ ಏನ್ ಹಣೆ ಬರನೋ ಏನೋ, ಏನ್ ನನ್ ಕರ್ಮದ ಲೆಕ್ಕಾಚಾರನೋ ಗೊತ್ತಿಲ್ಲ, ನಾ ಇಂಥವ್ರ ಜೊತೆನೇ ಬದುಕ್ಬೇಕಲ್ಲ, ಇನ್ನು ಸಾಯೋ ತನಕ ಇವ್ರ ಜೊತೆನೇ ಹೆಣಗಾಡ್ಬೇಕಲ್ಲ, ಇನ್ನು ಎಷ್ಟು ದಿನ ನಾನು ಈ ತರ ಸಹಿಸ್ತಾ ಇರ್ಲಿ, ಏನ್ ಮಾಡುದು? ಈಗ ನೀವೇ ಯೋಚನೆ ಮಾಡಿ, ಈ ರೀತಿ ಗ್ರಂಬಲ್ ಮಾಡೋದು, ಗೊಣಗೋದು, ಇದು ಎಷ್ಟ್ರ ಮಟ್ಟಿಗೆ ಸರಿ? ನಾವೇ ಈ ರೀತಿ ಯೋಚನೆ ಮಾಡಿ ಇನ್ವೈಟ್ ಮಾಡ್ತಾ ಇದೀವಿ. ಇದ್ರ ಬದಲಿಗೆ ಬಾಬಾ ಏನ್ ಹೇಳ್ತಾರೆ, ಈ ರೀತಿ ಕರ್ಮ ಬಂಧನ ನೀವೇ ಕ್ರಿಯೇಟ್ ಮಾಡ್ಕೊಳ್ಬೇಡಿ. ಅದ್ರ ಬದಲು ಏನ್ ಮಾಡಿ, कर्मातीत आत्मा तो सोचेगी कि जो होता है वो अच्छा है, मैं भी अच्छा, बाप भी अच्छा, ड्रामा भी अच्छा, ये बंधन को काटने की कैंची का काम करती है. बंधन कट गए तो कर्मातीत हो गए ना. ಕರ್ಮಾತೀತ ಆತ್ಮಗಳೇನ್ ಯೋಚನೆ ಮಾಡ್ತಾರೆ, ಏನ್ ನಡೀತಾ ಇದೆ ಅದು ತುಂಬಾ ಒಳ್ಳೇದ್ ನಡೀತಾ ಇದೆ, ನಾನು ಒಳ್ಳೆಯವನು, ಶಿವಬಾಬಾನು ಒಳ್ಳೆಯವ್ರು, ಡ್ರಾಮಾನು ಒಳ್ಳೇದು. ಸೊ ಈ ರೀತಿ ಏನ್ ಯೋಚನೆ ಮಾಡ್ತೀವಿ, ಇದು ನಮ್ಮ ಎಲ್ಲಾ ಬಂಧನಗಳನ್ನ ತುಂಡು ಮಾಡುವಂತಹ ಕತ್ರಿ ಕೆಲಸ ಮಾಡುತ್ತೆ. ಒಮ್ಮೆ ಈ ಕತ್ರಿಯನ್ನ ನಾನು ದಿನಕ್ಕೆ ಎಷ್ಟು ಸರ್ತಿ ಯೂಸ್ ಮಾಡಿ, ಈ ಜನ್ಮದಲ್ಲಿ ಮಾತ್ರ ನಾನ್ ಹಗ್ಗ ಹಾಕಿ ಕಟ್ ಹಾಕೊಂಡಿಲ್ಲ, ಅನೇಕ ಜನ್ಮಗಳಿಂದ ನಾನ್ ಕಟ್ ಹಾಕೊಂಡ್ ಬಂದಿದ್ದೀನಿ. ಬಟ್ ಈ ರೀತಿ ಎಷ್ಟ್ ಸತಿ ನಾನು ಹೇಳ್ತೀನಿ, ಮೇ ಬಿ ಅಚ್ಚ, ಬಾಪಿ ಅಚ್ಚ, ಡ್ರಾಮಾ ಬಿ ಅಚ್ಚ. ಸೊ ಇದನ್ನ ಎಷ್ಟು ಬಾರಿ ನಾನು ಯೋಚಿಸ್ತೀನಿ, ಫೀಲ್ ಮಾಡ್ತೀನಿ, ಹೌದು ಅಂತ ಅಂದ್ಕೊಳ್ತೀನಿ. ಈ ರೀತಿ ಅಂದ್ಕೊಳ್ಳೋದಕ್ ಪ್ರಾರಂಭ ಮಾಡ್ತೀನಿ. ಸೊ ಒಂದೊಂದೇ ಕರ್ಮ ಬಂಧನ ನಂದು ತುಂಡಾಗ್ತಾ ಬರುತ್ತೆ. ಯಾವಾಗ ಈ ರೀತಿ ಎಲ್ಲ ಬಂಧನಗಳು ನಂದು ಸಮಾಪ್ತಿ ಆಗ್ಬಿಡುತ್ತೆ, ಆಗ ನಾವು ಸೀದಾ ಕರ್ಮಾತೀತರಾಗ್ಬಿಡ್ತೀವಲ್ಲ. ಆಮೇಲೆ ನಾವು ನಮ್ಮ ಸಂಪೂರ್ಣ ಸ್ವರೂಪವನ್ನ ಪಡ್ಕೊಂಡ್ಬಿಡ್ತೀವಿ. ಆಗ ಕರ್ಮ ಆಗ್ಲಿ, ಕರ್ಮದ ಫಲದ ಪ್ರಭಾವ ಯಾವುದು ನಮ್ಮ ಮೇಲೆ ಕಾಡೋದಕ್ಕೆ ಸಾಧ್ಯನೇ ಇಲ್ಲ. ಈ ರೀತಿ ಒಳ್ಳೇದ್ ಯೋಚನೆ ಮಾಡೋದಕ್ಕೆ ನಮ್ಮನ್ನು ಯಾರು ತಡೀತಾ ಇದ್ದಾರೆ, ಯಾರು ಸ್ಟಾಪ್ ಮಾಡ್ತಾ ಇದ್ದಾರೆ? ಈ ತರ ಮಾತಾಡಬಾರ್ದು, ಹೀಗೆ ನಿಂತ್ಕೋಬೇಕು, ಹೀಗೆ ಮಾಡ್ಬೇಕು, ಇಷ್ಟೊತ್ತಿಗೆ ಎದ್ದೇಳ್ಬೇಕು, ಇಷ್ಟೊತ್ತಿಗೆ ಮಲಗ್ಬೇಕು, ಇಷ್ಟೇ ಫ್ಯಾನ್ ಹಾಕ್ಬೇಕು, ಇಷ್ಟೇ ತಿನ್ಬೇಕು, ಹೀಗೆ ಇರ್ಬೇಕು, ಇಂಥದೇ ಡ್ರೆಸ್ ಹಾಕೋಬೇಕು, ಇಲ್ಲೇ ಹೋಗ್ಬೇಕು, ಇಲ್ಲಿ ಹೋಗ್ಬಾರ್ದು, ಈ ತರ ಹೇಳೋದಕ್ಕೆ ತುಂಬಾ ಜನ ಹೇಳ್ಬೋದು. ಓಕೆ, ಅದೆಲ್ಲದಕ್ಕೆ ನನಗೆ ಜಾಸ್ತಿ ಸ್ವಾತಂತ್ರ್ಯ ಇಲ್ಲದೆ ಇರ್ಬೋದು, ಪರವಾಗಿಲ್ಲ. ಆದ್ರೆ ಏನಂತೆ, ಮನ್ಸಲ್ಲಿ ಯೋಚನೆ ಮಾಡಕ್ಕೆ ಯಾರು ನಿಮಗೆ ಅಡ್ಡಿಪಡಿಸ್ತಾ ಇದ್ದಾರೆ? ನಮಗೆ ಯಾರು ಅಡ್ಡಿಪಡಿಸ್ತಾ ಇದ್ದಾರೆ? ಮನ್ಸಲ್ಲಾದ್ರೂ ನನಗೆ ಫುಲ್ ಫ್ರೀಡಮ್ ಇದೆಯಲ್ಲ, ಮನ್ಸಲ್ಲಾದ್ರೂ ನಾನು ಒಳ್ಳೆ ಯೋಚನೆಗಳನ್ನ ಮಾಡ್ಬೋದಲ್ಲ. ಈಗ ಯಾರು ನನಗೆ ಅಡ್ಡಿ ಹಾಕ್ತಾ ಇದ್ದಾರೆ, ಯಾರು ತೊಂದರೆ ಕೊಡ್ತಿದ್ದಾರೆ, ಅವರು ನನ್ ಮನ್ಸೊಳಗಡೆ ಕೈ ಹಾಕಿ ಇಲ್ಲ ನೀವ್ ಈ ತರ ಯೋಚನೆ ಮಾಡ್ಬೇಡಿ ಅಂತ ಹೇಳ್ತಾರ. ನಿಮ್ಗೆ ಈ ತರ ಯೋಚನೆ ಮಾಡೋದಕ್ಕೆ ಅಧಿಕಾರನೇ ಇಲ್ಲ, ಈ ತರ ಹೇಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಯಾರಾದ್ರೂ ಹೇಳ್ತಾರ? ಇಲ್ಲ ತಾನೆ. ಸೊ ಒಳ್ಳೆ ಯೋಚನೆ ನಾವು ಮಾಡ್ಬೋದಲ್ವ? ನಾವೇ ಮಾಡ್ತಾ ಇಲ್ಲ, ಆದ್ರೆ ನಾವೇನ್ ಮಾಡ್ತೀವಿ, ನಾವು ಬ್ಲೇಮ್ ಮಾತ್ರ ಬೇರೆಯವ್ರಿಗೆ ಹೇಳ್ತೀವಿ. ನಮಗ್ ಬೇಜಾರಾಯ್ತಾ, ಮೂಡ್ ಆಫ್ ಆಯ್ತಾ, ಅಳು ಬಂತ, ಬೇಜಾರಾಯ್ತಾ, ಸಿಟ್ಟು ಬಂತ, ಕೂಡ್ಲೆ ಏನ್ ಹೇಳ್ತೀವಿ, ನೋಡಿ ಇವ್ರು ಈ ತರ ಮಾಡಿದ್ರಲ್ಲ ಅದಕ್ಕೆ ನನಗ್ ಸಿಟ್ಟು ಬಂದಿತ್ತು. ಅವ್ರೇನೋ ಸಿಟ್ಟಿಂದ 4 ಮಾತಾಡಿದ್ರು, ಏನ್ ಮಾಡೋದು, ಅವ್ರ ಮೇಲೆ ನಮ್ ಕಂಟ್ರೋಲ್ ಇಲ್ಲ, ಅವ್ರಿಗೂ ಸ್ವಯಂ ಅವ್ರ ಮೇಲೆ ಕಂಟ್ರೋಲ್ ಇಲ್ಲ, ಮತ್ ನಮಿಗೂ ಅವ್ರ ಮೇಲೆ ಕಂಟ್ರೋಲ್ ಇಲ್ಲ. ಆದ್ರೆ ಅವ್ರಂತೂ ಕಂಟ್ರೋಲ್ ಮೀರಿ ವರ್ತಿಸ್ತಾ ಇದ್ದಾರೆ. ಬಟ್ ನನಗಾದ್ರೂ ಸೆಲ್ಫ್ ಕಂಟ್ರೋಲ್ ಇದೆಯಲ್ಲ, ನಾನಾದ್ರೂ ಒಳ್ಳೆ ಯೋಚನೆಗಳನ್ನ ಮಾಡ್ಬೋದಲ್ಲ. ಅವ್ರು ಮಿಸ್ಟೇಕ್ ಮಾಡ್ತಿದ್ದಾರೆ ಅಂತ ನಾನು ತಪ್ಪು ಯೋಚನೆಗಳನ್ನ ಯಾಕೆ ಮಾಡ್ಲಿ? ಅಯ್ಯೋ ನನ್ ಹಣೆ ಬರ, ಇವ್ರ ಜೊತೆನೆ ಬಾಳ್ಬೇಕಲ್ಲ, ಇನ್ನೆಷ್ಟು ವರ್ಷ ಇದೆಯೋ ಹೀಗೆ, ಇನ್ನೂ ಎಷ್ಟು ಲೆಕ್ಕಾಚಾರ ಬಾಕಿ ಇದೆಯೋ, ಇದೆಲ್ಲ ಹೇಳೋದೇ ಅಲ್ಲ. ಅದನ್ನ ತುಂಬಾ ಡೀಪ್ ಆಗಿ ತಗೊಂಡು ಅವ್ರು ಹೇಳೋ ಮಾತುಗಳನ್ನ ಪದೇ ಪದೇ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೇನೆ ದುಃಖ ಆಗೋದು.
ಅದ್ರ ಬದಲು ಬಾಬೂರ ಮಹಾವಾಕ್ಯಗಳನ್ನ ಯೋಚನೆ ಮಾಡಿದ್ರೆ, ಹೆಚ್ಚೆಚ್ಚು ಅದರ ಸ್ಮೃತಿ ಮಾಡ್ಕೊಂಡ್ರೆ ನಮಗ್ ದುಃಖ ಆಗೋದಿಲ್ಲ. ನಾವ್ ಎಷ್ಟು ಜನರ ಬಾಯಿ ಮುಚ್ಚಕ್ಕಾಗತ್ತೆ ನೋಡಿ. ನಮ್ಮ ಹತ್ರ 2 ಕೈ ಇದೆ ಅಲ್ವಾ, ಎಲ್ಲರ ಹತ್ರನು 2 ಕೈ ಇರುತ್ತೆ. ಆ 2 ಕೈಯಲ್ಲಿ ಎಷ್ಟು ಜನರ ಬಾಯಿ ಮುಚ್ಚಿಸ್ಬೋದು ನಾವು? ಮ್ಯಾಕ್ಸಿಮಮ್ ಅಂದ್ರೆ 2 ವ್ಯಕ್ತಿಗಳ ಬಾಯಿ ಮುಚ್ಚಿಸ್ಬೋದು ನಾವು. ಆದ್ರೆ ಇನ್ನು 3ನೇವ್ರು 4ನೇವ್ರು ಇನ್ನು ಬಾಕಿ ಉಳಿದವರೆಲ್ಲ ಡೆಫಿನೆಟ್ಲಿ ಮಾತೇ ಆಡ್ತಾರಲ್ವ. ನಾವು ಇನ್ನು ಬಾಕಿ ಉಳಿದವ್ರ ಬಾಯಿ ಅಂತೂ ಮುಚ್ಚೋದಕ್ ಸಾಧ್ಯನೇ ಇಲ್ಲ. ಆದ್ರೆ ಅದ್ರ ಬದಲಿಗೆ ಆ 2 ಕೈಗಳನ್ನ ಯೂಸ್ ಮಾಡಿ ನಾನೇ ನನ್ನ ಬಾಯನ್ನ ಮುಚ್ಚಿದ್ರೆ ಹಾಗೇನಾಗತ್ತೆ? ಅವ್ರು ಎಷ್ಟೇ ಮಾತಾಡ್ಲಿ ನಾನು ಅದಕ್ಕೆ ಪ್ರತ್ಯುತ್ತರ ಕೊಡ್ತಾನೆ ಇಲ್ಲ, ಅದಕ್ಕೆ ರಿಪ್ಲೈಯೇ ಮಾಡ್ತಾ ಇಲ್ಲ, ರಿಯಾಕ್ಟು ಮಾಡ್ತಾ ಇಲ್ಲ, ನಾನ್ ಸೈಲೆಂಟ್ ಆಗಿದ್ದೀನಿ ಅಂದ್ರೆ ಅವ್ರು ಬೈಯೋರು ಎಷ್ಟೊತ್ತು ಬೈತಾರೆ, ಸುಮ್ನೆ ಆಗ್ಬಿಡ್ತಾರೆ. ನಾನು ಮನ್ಸೊಳಗಡೆ ಬಾಬಾ ಹೇಳಿರೋ ಮುರಳಿ ಪಾಯಿಂಟ್ಸ್ ಅನ್ನು ಯೋಚನೆ ಮಾಡ್ತಾ ಇದ್ರೆ ಸಾಕು. ಆಗ ನನಗೆ ಅವ್ರು ಹೇಳೋ ಮಾತುಗಳದ್ದು ಯಾವ್ದು ಎಫೆಕ್ಟ್ ಆಗೋದೇ ಇಲ್ಲ. ಬೇರೆಯವ್ರು ಹೇಳಿರೋ ಮಾತುಗಳ ಪ್ರಭಾವ ನಮ್ಮ ಮೇಲೆ ಯಾವಾಗ ಆಗತ್ತೆ? ಯಾವಾಗ ಅವರ ಮಾತುಗಳನ್ನ ನಾನು ನನ್ನ ವಿಚಾರಗಳಾಗಿ ಕನ್ವರ್ಟ್ ಮಾಡ್ಕೊಳ್ತೀನಿ, ಆಗ ಮಾತ್ರ ಅದು ಎಫೆಕ್ಟ್ ಮಾಡತ್ತೆ. ನಾನು ಅದ್ರ ಬಗ್ಗೆ ಯೋಚಿಸ್ಲಿಲ್ಲ ಅಂದ್ರೆ ನನಗೆ ಏನಂದ್ರೂ ಎಫೆಕ್ಟ್ ಮಾಡಲ್ಲ, ಬಿಲ್ಕುಲ್ ಎಫೆಕ್ಟ್ ಮಾಡಲ್ಲ, ತೊಂದ್ರೆನೂ ಆಗಲ್ಲ, ನನ್ನನ್ನು ಯಾವ ರೂಪದಲ್ಲೂ ಅದು ಪ್ರಭಾವಿಸೋದೇ ಇಲ್ಲ. ಸೊ ಅದಕ್ಕೋಸ್ಕರ ಒಳ್ಳೆ ಯೋಚನೆಗಳನ್ನ ಮಾಡಿ. ಕಷ್ಟನಾ? ಈಸಿ ಅಲ್ವಾ? ಆದ್ರೆ ಅಟೆನ್ಷನ್ ಕೊಡೋದಿಲ್ಲ ಅಷ್ಟೇ. ನಾವೀಗ ಕೇಳುವಾಗ ಹೌದೌದು ಎಲ್ಲ ಚೆನ್ನಾಗಿದೆ, ಹೌದು ನಾವ್ ಎಷ್ಟ್ ಟೈಮಿಂದ ಕೇಳ್ತಾ ಇದ್ದೀವಿ, ಇದೆಲ್ಲ ಹೇಳಕ್ ತುಂಬಾ ಚೆನ್ನಾಗಿರುತ್ತೆ, ಅದ್ ಮಾಡೋರ್ಗೆ ಗೊತ್ತು ಅಂತ ಮನ್ಸಲ್ಲಿ ವಿಚಾರ ಬರ್ಬೋದು. ಆ ರೀತಿ ಯೋಚನೆ ಮಾಡೋದು ತಪ್ಪೇ ಅಲ್ವಾ? ಮಾಡೋರ್ಗೆ ಗೊತ್ತು, ಇವ್ರಿಗೇನ್ ಗೊತ್ತು, ಕೂತ್ಕೊಂಡ್ ಭಾಷಣ ಮಾಡೋರ್ಗೇನ್ ಕಷ್ಟ ಗೊತ್ತು? ನಮ್ ತರ ಸಂಸಾರ ಇದ್ದಿದ್ರೆ, ನಮ್ ತರ ವ್ಯವಹಾರ ಇದ್ದಿದ್ರೆ, ನಮ್ ತರ ಕಷ್ಟ ನಷ್ಟಗಳಿದ್ದಿದ್ರೆ ಇವ್ರಿಗೂ ಗೊತ್ತಾಗ್ತಾ ಇತ್ತು ಅಂತಾನೂ ಅನ್ನಿಸ್ಬೋದು. ಹಾಗೇನಲ್ಲ. ಆ ರೀತಿ ಖಂಡಿತ ತಿಳ್ಕೊಳ್ಬೇಡಿ. ಈ ರೀತಿ ನೆಗೆಟಿವ್ ಯೋಚನೆಗಳನ್ನ ಮಾಡಿ ನೀವೇನು ದುಃಖ ಪಡ್ತಾ ಇದ್ದೀರಾ, ಏನ್ ಬೇಜಾರ್ ಮಾಡ್ಕೊಳ್ತಾ ಇದ್ದೀರಾ, ಅದನ್ನ ಸಮರ್ಥಿಸ್ಕೊಳ್ಳೋ ಪ್ರಯತ್ನ ಯಾವತ್ತೂ ಮಾಡ್ಬೇಡಿ. ಅದನ್ನ ಜಸ್ಟಿಫೈ ಮಾಡ್ಬೇಡಿ. ನಿಮ್ ತಪ್ಪನ್ ಯಾವತ್ತೂ ಜಸ್ಟಿಫೈ ಮಾಡ್ಬೇಡಿ, ನಿಮ್ ಸಿಟ್ಟನ್ನ ಯಾವತ್ತೂ ಜಸ್ಟಿಫೈ ಮಾಡ್ಬೇಡಿ. ನೀವು ಅಳ್ತಾ ಇದ್ದೀರಾ, ದುಃಖಿಸ್ತಾ ಇದ್ದೀರಾ, ಅದನ್ನು ಜಸ್ಟಿಫೈ ಮಾಡ್ಬೇಡಿ. ತಪ್ಪಂದ್ರೆ ತಪ್ಪೇನೆ ಅದು. ಅದರ ಬದಲು ಹೌದಲ್ಲ, ನಾನು ಇನ್ನೂ ಇಂಪ್ರೂವ್ ಆಗ್ಬೇಕಿತ್ತು, ನಾನು ಇನ್ನೂ ಒಳ್ಳೇದು ಯೋಚನೆ ಮಾಡ್ಬೇಕಿತ್ತು, ನಾನು ಇನ್ನು ಬೇಗ ಸರಿ ಹೋಗ್ಬೇಕು, ನಾನು ಚೇಂಜ್ ಆಗ್ಬೇಕು, ನಾನು ಸರಿ ಆಗ್ತೇನೆ, ನಾನು ಇದನ್ನೆಲ್ಲ ಬಿಡ್ತೀನಿ ಅಂತ ಒಳ್ಳೆ ಯೋಚನೆ ಮಾಡಕ್ ಪ್ರಾರಂಭ ಮಾಡಿ. ಅಲ್ಲ ಎಲ್ಲಿಂದಾದ್ರೂ ಪ್ರಾರಂಭ ಮಾಡ್ಬೇಕಲ್ವ? ಒಂದು ಅವ್ರಾದ್ರೂ ಎದುರುಗಡೆ ಇರೋರೆಲ್ಲ ಪರಿವರ್ತನೆ ಆಗ್ಬೇಕಿಲ್ಲ, ನಾನಾದ್ರೂ ಪರಿವರ್ತನೆ ಆಗ್ಬೇಕು. ಆದ್ರೆ ಅವ್ರನ್ನ ಹೆಂಗ್ ಪರಿವರ್ತನೆ ಮಾಡೋದು? ಅದರ ರಿಮೋಟ್ ಕಂಟ್ರೋಲ್ ನಮ್ಮ ಹತ್ರ ಇಲ್ಲ. ನನ್ನನ್ ಪರಿವರ್ತನೆ ಮಾಡ್ಕೊಳ್ಳೋ ರಿಮೋಟ್ ಮಾತ್ರನೇ ನಮ್ಮ ಹತ್ರ ಇರೋದು. ಸೊ ಅದಕ್ಕಾಗಿ ನಾವೇನ್ ಮಾಡ್ಬೇಕು? ನಮ್ಮ ಮೇಲೇನೆ ಇನ್ನಷ್ಟು ಪ್ರಯತ್ನ ಮಾಡ್ತಾ ಬರ್ಬೇಕು, ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ಬೇಕು. ಈ ರೀತಿ ಬಾಬಾ ಏನೇನ್ ಹೇಳಿದಾರೆ ಒಳ್ಳೆ ಪಾಯಿಂಟ್ಸ್, ಅದನ್ನ ಪದೇ ಪದೇ ಸ್ಮೃತಿ ಮಾಡಿ, ಇಷ್ಟು ಸ್ಮೃತಿ ಮಾಡ್ಕೊಳ್ತಾ ಇರ್ಬೇಕು. ಕೇಳೋದು ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಓದೋದು ಮಾತ್ರ ಇಂಪಾರ್ಟೆಂಟ್ ಅಲ್ಲ. ನೀವ್ ಹೇಳ್ಬೋದು ನಾನು ಇಡೀ ದಿನ ಬಾಬಾನ ಹಾಡೇ ಹಾಕಿರ್ತೀನಿ, ನಾನು ಇಡೀ ದಿನ ನಾನ್ ಸ್ಟಾಪ್ ಕ್ಲಾಸಸ್ ಅನ್ನೇ ರನ್ ಮಾಡ್ತಾ ಇರ್ತೀನಿ, ನನ್ ಮೊಬೈಲ್ ಅಲ್ಲಿ ಯಾವಾಗ್ಲೂ ಕ್ಲಾಸ್ಗಳೇ ನಡೀತಾ ಇರುತ್ತೆ, ಯಾವಾಗ್ಲೂ ನನ್ನ ಅಕ್ಕಪಕ್ಕ ಪುಸ್ತಕಗಳೇ ಇರುತ್ತೆ, ನಾನು ಇಷ್ಟು ಪುಸ್ತಕ ಓದಿದ್ದೀನಿ. ಅದೆಲ್ಲ ಇಂಪಾರ್ಟೆಂಟ್. ಆದ್ರೆ ನಾನ್ ಸ್ವಂತವಾಗಿ ಕೂತ್ಕೊಂಡು ನಾನು ಎಷ್ಟು ಒಳ್ಳೆ ಯೋಚನೆಗಳನ್ನ ಮಾಡ್ತಾ ಇದ್ದೀನಿ. ಕ್ಲಾಸ್ ಕೇಳಿದ್ವಿ, ಸ್ಟಾಪ್ ಮಾಡಿದ್ರಿ, ಕೂತ್ಕೊಂಡು ಯೋಚನೆ ಮಾಡಿ, ಹೌದಲ್ಲ ಇವತ್ತಿನ ಕ್ಲಾಸಲ್ಲಿ ಇದೆಲ್ಲ ಒಳ್ಳೆ ಪಾಯಿಂಟ್ ಇದೆ, ಇದ್ರಲ್ಲಿ ಯಾವ್ಯಾವ ಪಾಯಿಂಟ್ ನಾನು ಅಪ್ಲೈ ಮಾಡ್ಬೋದು, ನಾನು ಹೇಗೆ ಅಪ್ಲೈ ಮಾಡಿ, ಯಾವ್ದನ್ನ ಯೂಸ್ ಮಾಡ್ಲಿ, ಯಾವ್ದೆಲ್ಲ ಸ್ಮೃತಿ ಸ್ವರೂಪರಾಗೋದಕ್ಕೆ ನನ್ ಪಾಯಿಂಟ್ ಸಿಕ್ತು, ನಾನು ಎಷ್ಟು ಪ್ರಾಕ್ಟೀಸ್ ಮಾಡ್ತೀನಿ. ಇಲ್ಲಿ ತನಕ ಇದು ಮಾಡಲ್ಲ, ಅಲ್ಲಿ ತನಕ ಏನು ಉಪಯೋಗ ಇಲ್ಲ. ಇದು ಹೇಗೆ ಅಂದ್ರೆ ಕಂಟಿನ್ಯೂಸ್ ತಿಂತಾ ಇರೋದು ಬಾಯಲ್ಲಿ ನಾನ್ ಸ್ಟಾಪ್ ಹಾಕ್ತಾನೆ ಇರೋದು ಅಂತಂದ್ರೆ ಅವಾಗೇನಾಗತ್ತೆ? ನಾನ್ ಸ್ಟಾಪ್ ಹಾಕ್ತಾ ಇದ್ರೆ ನಮ್ ಹೊಟ್ಟೆಗೆ ಜೀರ್ಣ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಕೊಡ್ಬೇಕಾ ಬೇಡವಾ? ನಾನ್ ಸ್ಟಾಪ್ ತಿಂತಾ ಇದ್ರೆ ಅದು ಜೀರ್ಣ ಮಾಡೋದೇ ಇಲ್ಲ, ಅದ್ರಾಗ ಅಜೀರ್ಣನೇ ಆಗುತ್ತೆ, ಯಾವ್ದು ವರ್ಕೇ ಆಗಲ್ಲ, ಅದು ಅವ್ರ ಶರೀರದಲ್ಲಿ ಶಕ್ತಿ ರೂಪದಲ್ಲಿ ಕನ್ವರ್ಟೇ ಆಗಲ್ಲ. ಸೊ ಅದಕ್ಕೆ ಬೆಳಿಗ್ಗೆ ನಾಷ್ಟ ಮಾಡಿದ್ಮೇಲೆ ಮಧ್ಯಾಹ್ನ ಊಟ, ಮಧ್ಯದಲ್ಲಿ ಗ್ಯಾಪ್ ಕೊಡ್ಬೇಕು ಅಂತ ಹೇಳ್ತಾರೆ. ಮಧ್ಯದಲ್ಲಿ ಕಂಟಿನ್ಯೂಸ್ಲಿ ಮಂಚಿಂಗ್ ಯಾರು ಮಾಡ್ತಾ ಇರ್ತಾರೆ ಅವ್ರ ಹೊಟ್ಟೆ ಹಾಳಾಗ್ತಾನೆ ಇರುತ್ತೆ, ಯಾಕೆ ಗ್ಯಾಪ್ ಕೊಡೋದೇ ಇಲ್ಲ. ಹಾಗೆ ಸುಮ್ನೆ ಕಂಟಿನ್ಯೂಸ್ ಕ್ಲಾಸ್ ಕೇಳೋದ್ರಿಂದನೂ ಪ್ರಯೋಜನ ಇಲ್ಲ.
ಒಂದು ಕ್ಲಾಸ್ ಕೇಳಿದ್ರಿ, 1 ಗಂಟೆ ಕ್ಲಾಸ್ ಕೇಳಿದ್ರೆ 1 ಗಂಟೆ ಟೈಮ್ ಕೊಡಿ. ಆ ಕ್ಲಾಸಲ್ಲಿ ಏನೇನ್ ಕೇಳಿದ್ರಿ ಅದನ್ನ ಅಪ್ಲೈ ಮಾಡೋದಕ್ಕೆ ಟೈಮ್ ಕೊಡಿ. ಆವಾಗಷ್ಟೇನೆ ಉಪಯೋಗ ಆಗೋದಕ್ಕೆ ಸಾಧ್ಯ. जो ज्यादा मूंझते हैं क्या हुआ, क्यों हुआ, कैसे हुआ, वो मौज में नहीं रह सकते. आप त्रिकालदर्शी बन गए तो फिर क्या, क्यों, कैसे ये संकल्प उठ ही नहीं सकते. क्योंकि तीनों कालों को जानते हो. ಸೊ ಬಾಬಾ ಹೇಳ್ತಾರೆ, ನೀವ್ ಯಾವತ್ತೂ ಕೂಡ ಕನ್ಫ್ಯೂಸ್ ಆಗೋ ಪ್ರಶ್ನೆನೇ ಇಲ್ಲ. ಯಾಕೆ ಹೀಗಾಯ್ತು, ಏನಾಯ್ತು, ಹೇಗಾಗೋಯ್ತು ಈ ರೀತಿ ಅಂತ ಯಾರು ಗೊಂದಲದಲ್ಲಿ ಇರ್ತಾರೆ ಅವ್ರು ಎಂದೂ ಕೂಡ ಎಂಜಾಯ್ ಮಾಡೋದಕ್ ಸಾಧ್ಯನೇ ಇಲ್ಲ. ಬಾಬಾ ಹೇಳ್ತಾರೆ, ನಾವು ತ್ರಿಕಾಲದರ್ಶಿ ಆಗಿದೀವಲ್ಲ, ಮತ್ತೆ ಯಾಕೆ ಈ ತರ ಪ್ರಶ್ನೆಗಳನ್ನ ಕೇಳ್ತಾ ಇದೀವಿ? ಈ ತರ ಪ್ರಶ್ನೆಗಳು, ಸಂಕಲ್ಪಗಳು ನಮ್ಮ ಮನ್ಸಲ್ಲಿ ಬರ್ಲೇಬಾರ್ದು. ಬಾಬಾ ಹೇಳ್ತಾರೆ, ನಾವು 3 ಕಾಲಗಳನ್ನ ತಿಳ್ಕೊಂಡಿದೀವಲ್ವಾ. ಸೊ 3 ಕಾಲಗಳನ್ನ ತಿಳ್ಕೊಂಡಿದೀವಿ ಅಂತ ಅಂದ್ಮೇಲೆ ಬಾಬಾ ಹೇಳ್ತಾರೆ, ಕ್ಯೂ ಹೂವ, ಇದು ಪ್ರಶ್ನೆನೇ ಇಲ್ಲ. ಯಾಕಾಯ್ತು ಹೀಗೆ? ಇಲ್ಲ. ಯಾಕಾಯ್ತು ಹೀಗೆ? ಪೇಪರ್ ಹೇ ಆಗೆ ಬಡ್ನೆ ಕೆ ಲಿಯೆ. ಇದು ಯಾಕೆ ಈ ರೀತಿ ನನ್ ಮುಂದೆ ಪರಿಸ್ಥಿತಿ ಬಂತು, ಸಮಸ್ಯೆ ಬಂತು, ಇದು ನನಗೆ ಟೆಸ್ಟ್ ಪೇಪರ್, ಎಕ್ಸಾಮ್ ತರ ಬಂದಿದೆ. ಈ ಎಕ್ಸಾಮ್ ಬರ್ದ್ರೇನೆ ನಾನು ಮುಂದಿನ ಕ್ಲಾಸಿಗೆ ಹೋಗೋದಕ್ ಸಾಧ್ಯ, ಇಲ್ಲ ಅಂದ್ರೆ ನಾನು ಹೋಗೋದಕ್ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಎಕ್ಸಾಮ್ ಬಂತು. ಭಗವಂತ ನನ್ನನ್ನು ಇನ್ನು ಮುಂದೆ ಕರ್ಕೊಂಡು ಹೋಗಕ್ ಬಯಸ್ತಾನೆ, ಅದಕ್ಕೆ ಎಕ್ಸಾಮ್ ಪಾಸ್ ಮಾಡಕ್ ಎಕ್ಸಾಮ್ ಕೊಟ್ಟಿದ್ದಾನೆ ಅಂತ ಈ ರೀತಿ ಯೋಚನೆ ಮಾಡಿ. ಹಾಗೇನೆ ಸಪೋಸ್ ಏನಾದ್ರು ಯಾಕೆ ಈ ತರ ಆಯ್ತು, ಕ್ಯಾ ಹೂವ ಅಂತ ಏನಾದ್ರು ಬಂದ್ರೆ ತಕ್ಷಣ ಏನ್ ಅನ್ಕೊಳ್ಳಿ, ಇಟ್ಸ್ ಓಕೆ, ನಥಿಂಗ್ ನ್ಯೂ, ಇದೇನು ಹೊಸ್ತಲ್ಲ, ಇದು ಹೋದ್ ಕಲ್ಪದಲ್ಲೂ ಬಂದಿತ್ತು, ಹೋದ್ ಕಲ್ಪದಲ್ಲೂ ನಾನ್ ಪಾಸ್ ಆಗಿದ್ದೆ, ಈಗ್ಲೂ ಪಾಸ್ ಆಗ್ತೀನಿ, ಇದೇನು ಹೊಸ್ತಲ್ಲ, ಇದು ಯಾವಾಗ್ಲೂ ಹೀಗೆ ನಡೀತಾ ಇರೋದು. ಅದಕ್ಕೆ ಯಾಕೆ ನಾನು ಗಾಬರಿ ಪಡ್ಲಿ, ಅದಕ್ಕೆ ಯಾಕೆ ಡಿಸ್ಟರ್ಬ್ ಆಗ್ಲಿ, ಅದಕ್ಕೆ ಯಾಕೆ ನಾನು ಅಪ್ಸೆಟ್ ಆಗ್ಲಿ, ಇಟ್ಸ್ ಓಕೆ, ಇಟ್ ಇಸ್ ನಥಿಂಗ್ ನ್ಯೂ ಅಂತ ಅಂದ್ಕೊಳ್ಳಿ. ಸೊ कैसे हुआ, ಇದು ಹೇಗಾಯ್ತು ಈ ರೀತಿ ಅಂತಾನು ಯೋಚನೆ ಮಾಡ್ಬೇಡಿ. ಅದ್ರ ಬದ್ಲು ಏನ್ ಅಂದ್ಕೊಳ್ಳಿ, ಮಜಬೂತ್ ಬನಾನೆ ಕೆ ಲಿಯೆ ಆಯಿ ಔರ್ ಚಲಿ ಗಯಿ. ನನ್ನನ್ನು ಇನ್ನು ಸ್ಟ್ರಾಂಗ್ ಮಾಡೋದಕ್ ಬಂತು ಇದು ಅಲ್ವಾ. ಹೇಗೆ ಬಾಕ್ಸರ್ಸ್ ಯಾರಿರ್ತಾರೆ ಅವ್ರೇನ್ ಮಾಡ್ತಾರೆ, ಪೈಲ್ವಾನ್ ಯಾರಿರ್ತಾರೆ, ಪೈಲ್ವಾನ್ ಕುಸ್ತಿ ಪಂದ್ಯ ನಡೆಯೋದು ಅದು ದಿನ ಏನ್ ಇರೋದಿಲ್ಲ ಅವ್ರಿಗೆ, ತಿಂಗಳಿಗೊಮ್ಮೆ ಇರ್ಬೋದು, 6 ತಿಂಗಳಿಗೊಮ್ಮೆ ಇರ್ಬೋದು. ಆದ್ರೆ ಆ 6 ತಿಂಗಳು ಅವ್ರು ಏನ್ ಮಾಡ್ತಾ ಇರ್ತಾರೆ, ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಅಲ್ವಾ. ಸೊ ಪ್ರಾಕ್ಟೀಸ್ ಮಾಡಿನೇ ಅವ್ರು ಅಷ್ಟು ಸ್ಟ್ರಾಂಗ್ ಆಗ್ತಾರೆ. ಹೇಳ್ತಾರಲ್ವಾ, ಹೇಗೆ ತುಂಬಾ ಗುಡ್ ರೋಡ್ಸ್, ಹೈವೇ ರೋಡ್ ಅಲ್ಲಿ ಯಾರು ಓಡಿಸ್ತಾ ಇರ್ತಾರೆ ಅವ್ರು ಯಾವತ್ತೂ ಒಳ್ಳೆ ಡ್ರೈವರ್ ಆಗೋದಿಲ್ಲ. ತುಂಬಾ ಹಳ್ಳ ಕೊಳ್ಳ ಅಂತ ರಸ್ತೆಗಳಲ್ಲಿ ಯಾರು ಓಡಿಸ್ತಾರೆ ಅವರೇ ಪಕ್ಕಾ ಡ್ರೈವರ್ ಆಗ್ತಾರೆ. ಅದಕ್ಕೆ ನೋಡಿ, ನಮ್ ಕರ್ನಾಟಕದಲ್ಲಿ ಓಡಿಸೋ ಅಂತ ಡ್ರೈವರ್ಸ್ ಜಗತ್ನಲ್ಲಿ ಎಲ್ಲಿ ಹೋದ್ರು ಓಡಿಸ್ಬೋದು ಅವ್ರ ಗಾಡಿ. ಅಮೆರಿಕದಲ್ಲಿ ಓಡಿಸೋರನ್ನ ಇಲ್ಲಿ ಬಂದ್ ಗಾಡಿ ಓಡ್ಸಕ್ ಹೇಳಿ, ಅವ್ರಿಗೆ ಯಾರಿಗೂ ಬರೋದೇ ಇಲ್ಲ. ಯಾಕೆ? ಅವರಲ್ಲಿ ಯಾವಾಗ್ಲೂ ಹೈವೇಲಿ ಓಡ್ಸಿನೇ ಅಭ್ಯಾಸ, ಅಲ್ಲಿ ಯಾವತ್ತೂ ಅವ್ರಿಗೆ ಈ ತರ ಸಮಸ್ಯೆಗಳಿಲ್ಲ, ಅದಕ್ಕಿಲ್ಲ ಆಗೋದೇ ಇಲ್ಲ. ಹಾಗೇನೆ ಇಲ್ಲೂ ಅಷ್ಟೇನೆ, ಬಾಕಿ ಬೇರೆ ದೇಶಗಳಲ್ಲಿ ಕೊರೋನಾ ತುಂಬಾ ಜಾಸ್ತಿ ಎಫೆಕ್ಟ್ ಮಾಡ್ತಾ ಇದೆ. ಕಾರಣ ಏನಂತಂದ್ರೆ ಅವರು ತುಂಬಾ ಹೈಜೀನ್ ತುಂಬಾನೇ ಸಣ್ಣ ಪುಟ್ಟ ಇದಕ್ಕೂ ಅವರು ಬೇಗ ಅವ್ರಿಗೆ ಎಫೆಕ್ಟ್ ಆಗ್ಬಿಡುತ್ತೆ. ಆದ್ರೆ ಇಂಡಿಯಾದಲ್ಲಿ ಎಷ್ಟೊಂದು ಕಡೆ ಅವ್ರು ಬಹಳ ಸ್ಟ್ರಾಂಗ್ ಇದೆ, ನಂಬರ್ಸ್ ತುಂಬಾ ಜಾಸ್ತಿ ಇರ್ಬೋದು, ಆದ್ರೆ ಇಲ್ಲಿ ಡೆತ್ ರೇಟ್ ಎಲ್ಲ ತುಂಬಾ ಕಮ್ಮಿ ಇದೆ. ಕಾರಣ ಯಾಕಂದ್ರೆ ಜನ ಇಲ್ಲಿ ಎಲ್ಲಾ ವಿಪರೀತ ಪರಿಸ್ಥಿತಿಗಳಲ್ಲಿ ಬದುಕಿ ಜನರಿಗೆ ಅಭ್ಯಾಸ ಇದೆ. ಎಂತ ನೀರ್ ಕುಡಿದ್ರು ಡೈಜೆಸ್ಟ್ ಆಗುವಂತ ಕೆಪಾಸಿಟಿ ಇದೆ, ಎಂತ ಊಟ ತಿಂದು ಡೈಜೆಸ್ಟ್ ಮಾಡ್ಕೊಳ್ಳೋ ಕೆಪಾಸಿಟಿ ಹೆಚ್ಚಿನವ್ರಿಗಿದೆ. ಸೊ ಅದಕ್ಕೆ ಇಲ್ಲಿ ಅಷ್ಟು ಬೇಗ ಕಾಯಿಲೆಯ ತೀವ್ರತೆ ನಮ್ಗೆ ಇಲ್ಲಿ ಕಾಣಿಸೋದಿಲ್ಲ. ಹಾಗೇನೆ ಈ ತರ ಸಮಸ್ಯೆಗಳು ಬಂದಾಗ ನಾನು ಡಿಸ್ಟರ್ಬ್ ಆಗೋದಲ್ಲ, ಅದ್ರ ಬದಲು ಇದು ನನ್ನನ್ನು ಮಜಬೂತಾಗಿ ಮಾಡೋದಕ್ಕೆ ಬಂತು ಮತ್ತೆ ಹೊರಟೋಯ್ತು ಅಂತ ನಾವು ತಿಳ್ಕೊಳ್ಬೇಕು. ಪ್ರಶ್ನ ಚಿತ್ತ ನಹಿ ಪ್ರಸನ್ನ ಚಿತ್ತ ಬನ್. ಅದಕ್ಕೋಸ್ಕರ ಬಿಲ್ಕುಲ್ ಪ್ರಶ್ನ ಚಿತ್ತರಾಗ್ಬೇಡಿ. ಯಾಕೆ, ಹೇಗೆ, ಏನು, ಇದೆಲ್ಲ ಪ್ರಶ್ನೆಗಳನ್ನ ಪಕ್ಕಕ್ಕಿಡಿ, ಇಡೀ ದಿನ ಸ್ಮೈಲಿಂಗ್ ಫೇಸ್ ಇಟ್ಕೊಳ್ಳಿ, ಪ್ರಸನ್ನ ಚಿತ್ತರಾಗಿರಿ ಯಾವಾಗ್ಲೂ ಕೂಡ. ಬಿಂದಿ ಲಗಾತೆ ಜಾओ तो ಬಿಂದಿ ರೂಪ್ ಮೇ ಸ್ಥಿತ್ ಹೋ ಸಕೆಂಗೆ. ಎಲ್ಲಾ ಮಾತಿಗೂ ಅಲ್ಲಲ್ಲೇ ಫುಲ್ ಸ್ಟಾಪ್ ಇಡಿ, ಬಿಂದು ಹಾಕ್ತಾ ಹೋಗಿ, ಆವಾಗ್ಲೇನೆ ನೀವು ಆತ್ಮ ಸ್ವರೂಪದ ಅನುಭವ ಮಾಡಕ್ಕಾಗೋದು. ಇಲ್ಲ ಅಂತಂದ್ರೆ ನೀವ್ ಯೋಗ ಮಾಡಕ್ ಕುತ್ಕೊಂಡ್ರಿ, ಅವ್ರು ಹೇಳಿದ ಮಾತೆ ಜ್ಞಾಪಕ ಬರುತ್ತೆ ವಿನಃ ನೀವ್ ಯೋಗದಲ್ಲಿ ಏನು ಒಳ್ಳೆಯ ಸಂಕಲ್ಪ, ಸಮರ್ಥ ಸಂಕಲ್ಪ ಮಾಡ್ಬೇಕಾದ್ರೆ ನಿಮ್ ತಲೆಯಲ್ಲಿ ಕೂಡ ಬರೋದೇ ಇಲ್ಲ. ಬೇರೆಯವ್ರು ಹೇಳಿದ ಮಾತೇ ನಿಮಗೆ ತಲೆಯಲ್ಲಿ ತಿರುಗ್ತಾ ಇರುತ್ತೆ. ಸೊ ಅದಕ್ಕೆ ಆ ಮಾತಿಗೆ ಅಲ್ಲೇ ಫುಲ್ ಸ್ಟಾಪ್ ಇಡಿ.
ಹೀಗ್ ಮಾಡ್ಬಾರ್ದಿತ್ತು, ಅವ್ರು ಸೋಲ್ ಒಪ್ಕೊಂಡಿಲ್ಲ, ಅವ್ರು ಅದನ್ನೇ ಸಾಧಿಸ್ತಿದ್ದಾರೆ, ನಾನ್ ಅವ್ರಿಗೆ ಹೇಗಾರು ಮಾಡಿ ಬುದ್ಧಿ ಕಲಿಸ್ತೀನಿ, ಅವ್ರಿಗೆ ಪಾಠ ಕಲಿಸ್ತೀನಿ, ನಾನ್ ಸರಿನೇ ಇದ್ದೆ, ಅವರೇ ತಪ್ಪು ಮಾಡಿದ್ದು, ಅವ್ರಿಗೆ ನಾನು ಹೇಳಲೇಬೇಕು. ಪರವಾಗಿಲ್ಲ ಬಿಡಿ, ನಾವು ಸರಿ ಇದ್ರು ಅವರೇ ತಪ್ಪಿದ್ರು, ಅವ್ರು ನಮ್ಮ ಮೇಲೆ ಆರೋಪ ಹಾಕ್ತಾ ಇದಾರೆ ನೀವ್ ಸರಿ ಇಲ್ಲ ಅಂತೇಳಿ. ಇಟ್ಸ್ ಓಕೆ, ಪರವಾಗಿಲ್ಲ, ನೀವ್ ಅದನ್ನ ಅಲ್ಲೇ ಬಿಂದು ಹಾಕಿ, ಅಲ್ಲೇ ನೀವೇನ್ ಮಾಡಿ, ಸ್ಟಾಪ್ ಮಾಡಿ. ಪರವಾಗಿಲ್ಲ, ಅವ್ರ ಮುಂದೆ ಸೋತ್ರುನು, ಆ ಡಿಸ್ಕಷನ್ ಅಲ್ಲಿ ಸೋತ್ರುನು ಪರವಾಗಿಲ್ಲ, ಜೀವನದ ಪಂದ್ಯದಲ್ಲಿ ನೀವ್ ಗೆಲ್ತೀರ, ಶಿವಬಾಬು ಅವ್ರ ದೃಷ್ಟಿಯಲ್ಲಿ ನೀವ್ ಗೆಲ್ತೀರ. ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಹೋಗ್ಬೇಕು, ಬಿಂದು ಹಾಕ್ತಾ ಹೋಗ್ಬೇಕು. ನಾವಲ್ಲಿ ಆರ್ಗ್ಯುಮೆಂಟ್ ಅಲ್ಲಿ ಸೋತ್ರು ಪರವಾಗಿಲ್ಲ, ನೋ ಪ್ರಾಬ್ಲಮ್, ಶಿವಬಾಬಾ ನೋಡ್ತಾ ಇದ್ದಾರಲ್ವಾ. ಈ ಸಂಗಮ ಯುಗದಲ್ಲಿ ಭಗವಂತ ಮೇಲ್ ಕುತ್ಕೊಂಡಿಲ್ಲ, ಈಗ ಕೆಳಗ್ ಬಂದಿದ್ದಾರೆ. ಅವ್ರು ಕೆಳಗ್ ಬಂದು ನಮ್ಮ ಪ್ರತಿ ಆಕ್ಟಿವಿಟಿಯನ್ನ ನೋಡ್ತಾ ಇದ್ದಾರೆ. ಬೇರೆಯವರು ನಮ್ಮನ್ನ ಒಪ್ಲಿಲ್ಲ ಪರವಾಗಿಲ್ಲ, ಆದ್ರೆ ಭಗವಂತ ನೋಡ್ತಿದ್ದಾನಲ್ಲ, ಅವನಿಗೆ ಕಾಣಿಸ್ತಿದೆ ಅಲ್ಲ, ನಾನ್ ಸರಿ ಮಾಡ್ತಾ ಇದ್ದೀನಿ, ಬೇರೆಯವ್ರು ತಪ್ಪು ಮಾಡ್ತಿದ್ದಾನೆ, ನಾನ್ ಸರಿ ಇದ್ದೀನಿ ಅಂತ ಅವನಾದ್ರೂ ನಮ್ಮನ್ನ ನೋಟ್ ಮಾಡ್ತಾನೆ. ಸೊ ಅದಕ್ಕೋಸ್ಕರ ನಾವಿಲ್ಲಿ ಆರ್ಗ್ಯುಮೆಂಟ್ಸ್ ಅಲ್ಲಿ ಗೆಲ್ಲೋ ಪ್ರಯತ್ನ ಮಾಡೋದಲ್ಲ, ಆದ್ರೆ ನಾವು ಬಿಂದು ಹಾಕೋ ಪ್ರಯತ್ನ ಮಾಡ್ತಾ ಇದ್ರೆ ಮಾತ್ರನೇ ನಾವು ಬಿಂದು ರೂಪದಲ್ಲಿ ಸ್ಥಿತರಾಗೋದಕ್ಕೆ ಸಾಧ್ಯವಾಗುತ್ತೆ. जब किसी भी प्रकार का पेपर आता है तो घबराओ नहीं, क्वेश्चन मार्क में नहीं आओ कि ये क्यों आया, इस सोचने में टाइम वेस्ट मत करो। क्वेश्चन मार्क खत्म और फुल स्टॉप लगे तब क्लास चेंज होगा, अर्थात पेपर में पास हो सकेंगे। फुल स्टॉप देने वाला फुल पास होगा, क्योंकि फुल स्टॉप है बिंदी की ಸ್ಟೇಜ್. ಸೊ ಬಾಬಾ ಹೇಳ್ತಾರೆ, ಯಾವುದೇ ಪ್ರಕಾರದ ಸಮಸ್ಯೆ ಬಂದ್ರೆ ಗಾಬರಿ ಆಗ್ಬೇಡಿ, ಕ್ವಶನ್ಸ್ ಹಾಕಕ್ ಶುರು ಮಾಡ್ಬೇಡಿ, ಯಾಕೆ ಬಂತು, ಅದ್ರಲ್ಲೇ ಟೈಮ್ ವೇಸ್ಟ್ ಮಾಡ್ಬೇಡಿ, ಜಸ್ಟ್ ಫುಲ್ ಸ್ಟಾಪ್ ಇಡಿ. ನಮಗ್ ಬಾಬಾ ಒಂದೇ ಕೆಲಸ ಕೊಟ್ಟಿದ್ರು, ಫುಲ್ ಸ್ಟಾಪ್ ಹಾಕಿ ಅಂತ. ಫುಲ್ ಸ್ಟಾಪ್ ಹಾಕಿದ್ರೇನೆ ನೆಕ್ಸ್ಟ್ ಕ್ಲಾಸ್ಗೆ ಪ್ರಮೋಟ್ ಆಗುತ್ತೆ, ಇಲ್ಲ ಅಂದ್ರೆ ಹಳೆ ಕ್ಲಾಸ್ ಅಲ್ಲೇ ಇರ್ತೀವಿ, ಅಂದ್ರೆ ನಾವು ಫೇಲೇ ಆಗ್ಬಿಡ್ತೀವಿ, ಪೇಪರ್ ಅಲ್ಲಿ ಪಾಸ್ ಆಗೋದೇ ಇಲ್ಲ. ಯಾರ್ ಫುಲ್ ಸ್ಟಾಪ್ ಇಡ್ತಾರೆ, ಯಾರಿಗ್ ಬರುತ್ತೆ ಅವ್ರಷ್ಟೇನೆ ಫುಲ್ ಪಾಸ್ ಆಗ್ತಾರೆ. ಯಾಕಂದ್ರೆ ಫುಲ್ ಸ್ಟಾಪ್ ಅಂದ್ರೇನೆ ಅರ್ಥ ಬಿಂದು ಹಾಕೋದು, ಅವ್ರೇ ಬಿಂದು ಆಗಿನೂ ಇರ್ತಾರೆ, ಬಿಂದು ತಂದೆ ನೆನಪಲ್ಲೂ ಇರ್ತಾರೆ. ಸೊ ಫುಲ್ ಸ್ಟಾಪ್ ಹಾಕಿದ್ರೇನೆ ಫುಲ್ ಪಾಸ್ ಆಗೋದಕ್ಕೆ ಸಾಧ್ಯ. ಸೊ ಇದು ಪಕ್ಕಾ ನೆನ್ಪಿಟ್ಕೊಳ್ಬೇಕು ನಾವು, ಫುಲ್ ಸ್ಟಾಪ್ ಹಾಕಿದ್ರೇನೆ ಫುಲ್ ಪಾಸ್ ಆಗೋದು ಅಂತ. फाइनल पेपर में आश्चर्यजनक बातें क्वेश्चन के रूप में आएंगी, तब तक पास और फेल हो सकेंगे। ना चाहते हुए भी बुद्धि में क्वेश्चन उत्पन्न न हो, यही पेपर है। ಫೈನಲ್ ಪೇಪರ್ ಅಲ್ಲಿ ಆಶ್ಚರ್ಯಚಕಿತವಾಗಿರುವಂತ ಕ್ವಶನ್ಸ್ ನಮ್ಮ ಮುಂದೆ ಬರ್ತಾ ಹೋಗುತ್ತೆ. ಯಾವ್ದನ್ನ ನಾವು ಇಷ್ಟುವರೆಗೂ ಊಹಿಸಿರ್ಲಿಲ್ಲ ಜೀವನದಲ್ಲಿ, ಅಂತಹ ಮಾತುಗಳೆಲ್ಲ ನಮ್ ಮುಂದೆ ಬರಕ್ ಶುರುವಾಗುತ್ತೆ. ಸೊ ಅವಾಗ ತಾನೇ ಭಗವಂತನು ನಮ್ಮನ್ನ ವ್ಯಾಲಿಡೇಟ್ ಮಾಡಕ್ ಸಾಧ್ಯ ಆಗುತ್ತೆ. ಹೌದಾ, ನಮ್ಮಲ್ಲಿ ನಿಜವಾಗ್ಲೂ ಎಷ್ಟು ಜ್ಞಾನ, ಯೋಗ, ಧಾರಣೆ, ಸೇವೆ ಎಲ್ಲವೂ ಎಷ್ಟು ತುಂಬಿಕೊಂಡಿದೆ, ನಾವೆಷ್ಟು ಎವರ್ ರೆಡಿ ಆಗಿದ್ದೀವಿ ಅಂತ ಆಗತಾನೆ ಭಗವಂತನು ನಮ್ಮನ್ನ ಅಸೆಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅದಕ್ಕೋಸ್ಕರ ಬಿಲ್ಕುಲ್ ಲಾಸ್ಟ್ ಮಿನಿಟ್ ನಲ್ಲಿ ನನ್ನ ಮನಸ್ಸಿನಲ್ಲಿ ಕ್ವಶನ್ ಅಲ್ಲ ಉತ್ಪನ್ನ ಆಗ್ಬೇಕಾಗಿರೋದು, ನನ್ನ ಮನಸ್ಸಿನಲ್ಲಿ ಫುಲ್ ಸ್ಟಾಪ್ ಹಾಕ್ಬೇಕು. ಅಂದ್ರೆ ಕ್ಯೂ ಅಂತ ನಾನ್ ಕೇಳಿದ್ರೆ, तो बाबा ಹೇಳ್ತಾರೆ, क्यों का संकल्प चंद्रवंशी की क्यों में लगा देगा, पहले तो सूर्यवंशी का राज्य होगा ना. ನಾನೇನಾದ್ರೂ ಕ್ಯೂ ಅಂತ ಕೇಳ್ತಾ ಹೋದ್ರೆ ಯಾಕೆ ಹೀಗೆ ಅಂತ ನಾನು ಕ್ಯೂ ಅಲ್ಲಿ ನಿಂತ್ಕೋಬೇಕಾಗತ್ತೆ. ಅಂದ್ರೆ ಸೂರ್ಯವಂಶಿ ರಾಜ್ಯದಲ್ಲಿ ಬರಕ್ಕಾಗಲ್ಲ, ಯಾಕಂದ್ರೆ ಅದ್ರಲ್ಲಿ ಆಲ್ರೆಡಿ ಲಿಸ್ಟ್ ಬಂದ್ಬಿಟ್ಟಿರ್ತಾರೆ ಜನ. ನಾವಿನ್ ಚಂದ್ರವಂಶಿಗೆ ಹೋಗ್ಬೇಕಾಗತ್ತೆ, ಅಂದ್ರೆ ಕ್ಯೂ ಅಲ್ಲೇ ನಿಂತ್ಕೋಬೇಕಾಗತ್ತೆ. ಅದಕ್ಕೆ ಕ್ಯೂ ಅಂತ ಪ್ರಶ್ನೆ ಕೇಳಬಾರ್ದು, ಯಾಕೆ ಅನ್ನುವಂತ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಯಾವತ್ತೂ ಬರ್ಬಾರ್ದು. ಸಮಸ್ಯೆ, ಪರಿಸ್ಥಿತಿ, ಸನ್ನಿವೇಶಗಳಲ್ಲಿ ಯಾಕೆ ಅಂತ ಬರ್ಬಾರ್ದು. ಜ್ಞಾನವನ್ನ ಅರ್ಥ ಮಾಡ್ಕೊಳಕ್ ಎಷ್ಟು ಸತಿ ಬೇಕಾದ್ರೂ ಕೇಳ್ಬೋದು. तो हर कदम में कल्याण है और जिस बात में अकल्याण भी दिखाई देता उसमें भी कल्याण समाया हुआ है, सिर्फ अंतर्मुख होकर देखो. ब्राह्मणों का कभी भी अकल्याण हो नहीं सकता, क्योंकि कल्याणकारी बाप का हाथ पकड़ा है ना. ಪ್ರತಿ ಹೆಜ್ಜೆಯಲ್ಲೂ ಕಲ್ಯಾಣನೇ ಇದೆ.
ಯಾವ ಮಾತ್ನಲ್ಲಾದ್ರೂ ಆ ಕಲ್ಯಾಣ ಕಾಣಿಸ್ತಾ ಇದೆ ಅಂತಂದ್ರೆ ಪಾಪ ಹೇಳ್ತಾರೆ ಅದ್ರಲ್ಲೂ ಕಲ್ಯಾಣನೇ ಇರೋದು. ನಮಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಆ ಕಲ್ಯಾಣ, ಇದು ಲಾಸ್, ಇದು ಸರಿಯಲ್ಲ, ಈಗ ಆಗ್ಬಾರ್ದಿತ್ತು, ಯಾಕೆ ಹೀಗಾಯ್ತು, ಇಷ್ಟು ಲಾಸ್ ಆಯ್ತು, ಇಷ್ಟು ಸಮಸ್ಯೆ ಆಯ್ತು. ಬಾಬಾ ಹೇಳ್ತಾರೆ ಇಲ್ಲ, ಅದ್ರಲ್ಲೂ ಏನಾದ್ರೂ ಕಲ್ಯಾಣ ಇದೆ. ನಮ್ ಕಣ್ಣಿಗೆ ಕಲ್ಯಾಣ ಏನಿದೆ, ಬೆನಿಫಿಟ್ ಏನಿದೆ ಅದು ಕಾಣಿಸ್ತಾ ಇಲ್ಲ ಅಂತಂದ್ರೆ ಇಲ್ವೇ ಇಲ್ಲ ಅಂತ ಅರ್ಥ ಅಲ್ಲ. ಸೊ ಆ ರೀತಿ ನನ್ನ ಗಮನಕ್ಕೆ ಬರ್ಲಿಲ್ಲ ಅಂತಂದ್ರೆ ಅದ್ರಲ್ಲಿ ಕಲ್ಯಾಣ ಇಲ್ಲ ಅಂತ ಅರ್ಥ ಅಲ್ಲ. ನನಗಿನ್ನೂ ಕಾಣಿಸಿಲ್ಲ, ಇನ್ನೂ ಇದೆ, ಗ್ಯಾರಂಟಿ ಇದೆ, ಇದ್ರಲ್ಲಿ ಖಂಡಿತ ಕಲ್ಯಾಣ ಇದೆ ಅಂತ. ಯಾರು ಹೇಳಿರೋದು ನಮ್ಗೆ? ಭಗವಂತ ಹೇಳಿರೋದಲ್ವಾ. ಸೊ ಅಂದ್ಮೇಲೆ ನಂಬಕ್ ಯಾಕಾಗಲ್ಲ ನಮಗೆ? ಅಲ್ಲ, ನಾವೀಗ ಯಾವ್ದೋ ಫ್ಲೈಟ್ ಅಲ್ಲಿ ಕುತ್ಕೊಳ್ತೀವಿ, ಯಾವ್ದೋ ಟ್ರೈನ್ ಅಲ್ಲಿ ಕುತ್ಕೊಳ್ತೀವಿ, ಯಾವ್ದೋ ಬಸ್ ಅಲ್ಲಿ ಕುತ್ಕೊಳ್ತೀವಿ, ಅದ್ರ ಡ್ರೈವರ್ ಯಾರೋ, ಅವ್ರ ಮುಖ ನೋಡಿಲ್ಲ, ಅವ್ರ ಹೆಸರು ಊರಿನ ಪರಿಚಯ ಇಲ್ಲ, ಆದ್ರೂ ನಾವು ಕುತ್ಕೊಳ್ಳಲ್ವಾ? ಕುತ್ಕೊಂಡಾಗ್ಲಿಂದ ಯೋಚನೆ ಮಾಡ್ತೀವೋ ಗೊತ್ತಿಲ್ಲಪ್ಪ, ಇವ್ರು ಕರ್ಕೊಂಡು ಹೋಗ್ತಾರೋ ಇಲ್ವೋ, ಎಲ್ಲ ಆಕ್ಸಿಡೆಂಟ್ ಮಾಡ್ತಾರೋ, ಇವ್ರಿಗೇನು ಎಕ್ಸ್ಪೀರಿಯನ್ಸ್ ಇದೆಯಾ ಇಲ್ವಾ, ಸರಿಯಾಗಿದ್ದಾರೋ, ಅವ್ರ ಮೆಂಟಲ್ ಕಂಡೀಷನ್ ಸರಿ ಇದೆಯಾ ಇಲ್ವಾ, ಹೇಗ್ ಕರ್ಕೊಂಡು ಹೋಗ್ತಾರೋ, ಹೀಗೆಲ್ಲ ಯೋಚನೆ ಮಾಡ್ತೀವ ಇಲ್ಲ? ನಮಗೆ ಒಂದು ವಿಶ್ವಾಸ ಇರುತ್ತೆ, ಹೌದು ನಾವು ಕುತ್ಕೊಂಡಿದೀವಿ, ನಾವು ನಮ್ ಡೆಸ್ಟಿನೇಷನ್ ತಲುಪ್ತೀವಿ ಅಂತ ಹೇಳಿ. ಸೊ ಹಾಗೆ ಈಗ ಭಗವಂತ ಅಂಬಿಗನಾಗಿ ಬಂದಿದ್ದಾನೆ, ಅವನ ಬೋಟಲ್ ನಾವು ಕುತ್ಕೊಂಡಿದೀವಿ, ಒಂದ್ ಸ್ವಲ್ಪ ಮೇಲೆ ಕೆಳಗೆ ಆಗ್ತಾ ಇದೆ, ಆದ್ರೂ ಅಂಬಿಗ ಯಾರು ಇದ್ರಲ್ಲಿ ಇರೋರು? ಸ್ವಯಂ ಭಗವಂತ ಅಲ್ವಾ? ಅವನ್ ಮೇಲ್ ವಿಶ್ವಾಸ ಇಲ್ವಾ? ನಾವೇನಾದ್ರೂ ಡಗ್ಮಗ್ ಆಗ್ತೀವಿ, ಡಿಸ್ಟರ್ಬ್ ಆಗ್ತೀವಿ, ಅಪ್ಸೆಟ್ ಆಗ್ತೀವಿ ಅಂದ್ರೆ ಇದು ಭಗವಂತನೇ ಮಾಡೋ ಇನ್ಸಲ್ಟ್ ಅಲ್ವಾ ನಾವು? ಅಂದ್ರೆ ಅವನ ಮೇಲೆ ವಿಶ್ವಾಸ ಇಲ್ಲ ಅಂತ ಆಯ್ತು. ಸೊ ಅದಕ್ಕೆ ಬಾಬಾ ಪದೇ ಪದೇ ಹೇಳ್ತಿದ್ದಾರೆ, ಮಕ್ಕಳೇ ನಿಮ್ಗೆ ಇಮಿಡಿಯೇಟ್ಲಿ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂದ್ರೂ ನಂಬಿನಿ, ಯಾಕಂದ್ರೆ ಭಗವಂತ ಹೇಳ್ತಿದ್ದಾನೆ. ಮತ್ತೆ ಅದನ್ನ ನಿಮ್ ಗಮನಕ್ ಬರ್ಬೇಕು ಅಂತಂದ್ರೆ ಅಂತರ್ಮುಖಿಯಾಗಿ ಒಳಗೊಳಗೆ ಚೆಕ್ ಮಾಡ್ಕೊಳ್ಳಿ. ನಿಮ್ ಕಣ್ಣು, ಕಿವಿ, ಮೂಗು, ಬಾಯಿ ಯಾವ್ದು ಇವತ್ತು ಹೊರ ಜಗತ್ತಿನ ಕಡೆಗೆ ಮುಖ ಮಾಡಿದೆ ಅದನ್ನ ಒಳಗಡೆ ಟರ್ನ್ ಮಾಡಿ. ಆವಾಗ ನಿಮಗೆ ಆ ಸಮಸ್ಯೆ ಸನ್ನಿವೇಶದಲ್ಲಿರುವಂತಹ ಒಳ್ಳೆಯ ಅಂಶ ನಿಮಗೆ ಕಾಣಿಸುತ್ತೆ. ಸೊ ಬಾಬಾ ಅಂತೂ ಪಕ್ಕಾ ಹೇಳಿದ್ದಾರೆ, ಘಂಟಾ ಘೋಷವಾಗಿ ಹೇಳಿದ್ದಾರೆ, ಏನಂತ? ಬ್ರಾಹ್ಮಣರದ್ದು ಅಕಲ್ಯಾಣ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಕಲ್ಯಾಣಕಾರಿ ತಂದೆ ಕೈ ಇಟ್ಕೊಂಡಿದ್ದೀನಂದ್ರೆ ಕಲ್ಯಾಣ ಆಗೋದಕ್ಕೆ ಸಾಧ್ಯನೇ ಇಲ್ಲ. बाबा ಹೇಳ್ತಾರೆ, जो सदा ही बाप की ब्लेसिंग का अनुभव करते रहते हैं उसके संकल्प में कभी भी कभी ये क्या हुआ, ये क्यों हुआ, ये आश्चर्य की निशानी नहीं होंगी, क्या होगा ये क्वेश्चन भी नहीं उठेगा, सदैव इस निश्चय में पक्का होगा कि जो हो रहा है उसमें कल्याण छिपा हुआ है. ಸೊ ಯಾರು ಸದಾ ತಂದೆಯ ಬ್ಲೆಸ್ಸಿಂಗ್ಸ್ ನ ಅನುಭವನೆ ಮಾಡ್ತಾ ಇರ್ತಾರೆ, ಅವ್ರ ಮನ್ಸಲ್ಲಿ ಎಂದೂ ಪ್ರಶ್ನೆ ಬರೋದೇ ಇಲ್ಲ, ಯಾಕೆ ಹೀಗೆ ಇತ್ಯಾದಿ ಯಾವ್ದು ಪ್ರಶ್ನೆ ಬರೋದಿಲ್ಲ. ಅವ್ರಿಗೆ ಪಕ್ಕಾ ನಿಶ್ಚಯ ಇರುತ್ತೆ, ಇದ್ರಲ್ಲೂ ಕಲ್ಯಾಣ ಇದೆ. ಕ್योंकि कल्याणकारी युग है, कल्याणकारी बाप है और आप सबका काम भी विश्व कल्याण का है, कल्याण ही समाया हुआ है. बाहर से कितना भी कोई कर्म हलचल का दिखाई दे, लेकिन उस हलचल में भी कोई गुप्त कल्याण समाया हुआ होता है और बाप के श्रीमत के तरफ, बाप के संबंध तरफ अटेंशन खींचवाने का कल्याण होता है. ಬಾಬಾ ಹೇಳ್ತಾರೆ, ಇದು ಕಲ್ಯಾಣಕಾರಿ ಯುಗ, ಕಲ್ಯಾಣಕಾರಿ ತಂದೆ, ಕಲ್ಯಾಣಕಾರಿ ಸಮಯ. ನಾವು ಕೂಡ ವಿಶ್ವ ಕಲ್ಯಾಣದ ಸೇವೆನೆ ಮಾಡೋಕೆ ಹೊರಟಿರೋದು. ಎಲ್ಲದರಲ್ಲೂ ಕಲ್ಯಾಣನೇ ಇರೋದು. ಹೊರಗಿಂದ ಎಷ್ಟೇ, ಹೊರನೋಟದಲ್ಲಿ ಎಷ್ಟೇ ಅಕಲ್ಯಾಣ ಇರ್ಲಿ, ಏರುಪೇರು ಇರ್ಲಿ, ಆದ್ರೂ ಬಾಬಾ ಹೇಳ್ತಾರೆ ಅದ್ರಲ್ಲೂ ಕೂಡ ಒಂದು ಗುಪ್ತವಾದ ಕಲ್ಯಾಣ ಅವಶ್ಯವಾಗಿದೆ. ಏನ್ ಕಾಣಿಸ್ಲಿಲ್ಲ ಅಂದ್ರೂ ಒಂದಂತೂ ಪಕ್ಕ ಇರತ್ತೆ, ಏನು? ಅದು ನಮ್ಮನ್ನ ಭಗವಂತನ ಶ್ರೀಮತದ ಕಡೆಗೆ ಎಳಿತಾ ಇದೆ. ಭಗವಂತನ ಜೊತೆ ಇನ್ನೂ ನಮ್ ಸಂಬಂಧ ಘನಿಷ್ಠವಾಗಿ ಮಾಡ್ಕೊಳ್ಬೇಕು, ಇನ್ನು ಪಕ್ಕಾ ಮಾಡ್ಕೊಳ್ಬೇಕು ಅಂತ ಅದ್ರ ಕಡೆ ಅಟೆನ್ಷನ್ ಕೊಡ್ಸುವಂತಹ ಕೆಲಸ ಮಾಡ್ತಾ ಇದೆ. ಇಲ್ಲ ಅಂದ್ರೆ ಎಲ್ಲವೂ ಚೆನ್ನಾಗಿದ್ರೆ ಕೆಲವೊಮ್ಮೆ ಜನರಿಗೆ ಏನಾಗ್ಬಿಡುತ್ತೆ, ಅವರ ಗಮನ ಭಗವಂತನ ಕಡೆಗೆ ಹೋಗೋದೇ ಇಲ್ಲ, ಪುರುಷಾರ್ಥದ ಕಡೆಗೆ ಹೋಗೋದೇ ಇಲ್ಲ. ಸೊ ಅದಕ್ಕೆ ಈ ತರ ಸಮಸ್ಯೆಗಳು ಬಂದಾಗ ಆದ್ರೂ ನಾವೇನ್ ಮಾಡ್ತೀವಿ, ಭಗವಂತನ ಕಡೆಗೆ ಪೂರ್ಣ ಅಟೆನ್ಷನ್ ಅನ್ನು ಕೊಡ್ತೀವಿ. ಸೊ ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ಎಲ್ಲದ್ರಲ್ಲೂ ಕಲ್ಯಾಣ ಇದೆ. ವೈ ಐ ತೋ ಬಿ ಬೋಲು ವಾ, ವಾಟ್ ಐ ತೋ ಬಿ ಬೋಲು ವಾ, ವಾ ಶಬ್ದ ತೋ ಬೋಲ್ನಾ ಆತಾ ಹೈ ನಾ. ಸೊ ಏನ್ ಬಂದ್ರು, ವೈ ಅಂತ ಬಂದ್ರು ಬಾಬಾ ಹೇಳ್ತಾರೆ ವಾ ವಾ ಅಂತಾನೆ ಹೇಳಿ. ಅಥವಾ ಕೆಲವೊಂದು ಮುರುಳಿಗಳಲ್ಲಿ ಬಾಬಾ ಹೇಳಿದ್ದಾರೆ ಫ್ಲೈ ಅಂತ ಹೇಳ್ತಾರೆ.
ಹಾರ್ತಾ ಹೋಗಿ ಅಂತ ಹೇಳ್ತಾರೆ. ವಾಟ್ ಅಂತ ಬಂದ್ರುನು ವಾ ವಾ ಅಂತ ಹೇಳಿ, ಏನಾದ್ರೂ ಕೂಡ ಏನನ್ನಿ, ಎಲ್ಲಾದ್ರಲ್ಲೂ ಕೂಡ ನಿಮ್ಗೆ ಯಾರೋ ತೊಂದ್ರೆ ಕೊಡ್ತಾ ಇದ್ದಾರ, ವಾ ಪಾಪ, ವಾ ರೆಮ್ಮೆ, ವಾ ಡ್ರಾಮಾ ಅಂತ ಹೇಳಿ, ಅದು ಬಿಟ್ಟು ಬೇರೆ ಇನ್ನೇನು ಹೇಳ್ಬೇಡಿ. ಇಡೀ ದಿನ ಇದನ್ನೇ ನೀವೇನಾದ್ರೂ ಹೇಳ್ತಾ ಇದ್ರೆ, ವಾ ಪಾಪ, ವಾ ರೆಮ್ಮೆ, ವಾ ಡ್ರಾಮಾ ಅಂತ ಹೇಳ್ತಾ ಇದ್ರೆ, ಬಾಬಾ ಹೇಳ್ತಾರೆ ನೋಡಿ ಜೀವನ ಎಷ್ಟು ಸುಂದರವಾಗಿರುತ್ತೆ. ಬಾಬಾ ಎಷ್ಟು ಪ್ರೀತಿಯಿಂದ, ಎಷ್ಟು ಕಳಕಳಿಯಿಂದ ಹೇಳ್ತಾ ಇದ್ದಾರೆ, ಮಕ್ಳೇ ಹೀಗ್ ಮಾಡಿ ಅಂತ. ಆಗಲ್ವಾ? ಕಷ್ಟನಾ? ಬೇರೆಯವರ ಮೆಡಿಕಲ್ ಸೈನ್ಸ್ ಅಥವಾ ಇಂಜಿನಿಯರಿಂಗ್ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಇರೋ ಫಾರ್ಮುಲಾಗಳಿಗಿಂತ ನಮಗೆ ಹೇಳ್ಕೊಟ್ಟಿರೋ ಫಾರ್ಮುಲಾ ಎಷ್ಟು ಸಿಂಪಲ್ ಆಗಿದೆಯಲ್ವಾ? ಇದು ಕಷ್ಟ ಅಂತಂದ್ರೆ ಹೇಗ್ ಸಾಧ್ಯ? बिंदी लगाने से 1 सेकंड में आपके कितने खजाने बच जाते हैं? खजानों की लिस्ट तो जानते हो ना? अगर बिंदी के बजाय और कोई मात्रा लगाते हो वह लग जाती है तो सोचो. ಬಾಬಾ ಹೇಳ್ತಾರೆ ಬಿಂದಿ ಹಾಕೋದ್ರಲ್ಲಿ ನಾವು ಸೆಕೆಂಡ್ಗಿಂತ ಏನಾದ್ರೂ ಜಾಸ್ತಿ ಟೈಮ್ ತಗೊಂಡ್ವಿ ಅಂತಂದ್ರೆ, ಬಾಬಾ ಹೇಳ್ತಾರೆ ನೋಡಿ ಎಷ್ಟೊಂದು ಖಜಾನೆಗಳು ವ್ಯರ್ಥ ಆಗ್ಬಿಡತ್ತೆ. ನಾವೇನಾದ್ರೂ 1 ಸೆಕೆಂಡ್ ಅಲ್ಲಿ ಹಾಕಿದ್ರೆ ಎಷ್ಟು ನಾವು ಬಚಾವ್ ಮಾಡ್ಬೋದು, ಜಮಾ ಮಾಡ್ಕೊಳ್ಬೋದು. ಖಜಾನೆಗಳಲ್ಲಿ ಎಷ್ಟು ಗೊತ್ತಿದೆ ಅಲ್ವಾ ಅಂತ ಹೇಳ್ತಿದ್ದಾರೆ ಬಾಬಾ. ಬಿಂದು ಹಾಕೋದ್ರ ಬದಲು ಕ್ವಶನ್ ಮಾರ್ಕ್ ಹಾಕಿದ್ವಿ, ಬೇರೆ ಕಾಮಾ ಹಾಕಿದ್ವಿ, ಬೇರೆ ಯಾವ್ದನ್ನ ಹಾಕಿದ್ರು ಕೂಡ ಏನಾಗತ್ತೆ, ಬಾಬಾ ಹೇಳ್ತಾರೆ ಜ್ಞಾನ್ ಕಾ ಖಜಾನ ಗಯ. ಏನ್ ಜ್ಞಾನ ತಲೆಯಲ್ಲಿ ಬಾಬಾ ತುಂಬಿಸಿದ್ರು, ಮುರುಳಿಗಳಿಂದ ತುಂಬಿಸ್ಕೊಂಡಿದ್ವಿ, ಅದೆಲ್ಲ ಹೊರಟೋಗ್ಬಿಡತ್ತೆ. ಯಾಕಂದ್ರೆ ನಾವು ಯಾಕೆ, ಏನು, ಹೇಗೆ ಅಂತ ಕ್ವಶನ್ ಹಾಕೋದ್ರಲ್ಲೇ ಬಿಸಿ ಆಗ್ಬಿಟ್ಟಿದೀವಲ್ಲ. ಅಥವಾ ಬಾಬಾ ಹೇಳ್ತಾರೆ ಇನ್ನೊಂದು, ಶಕ್ತಿಯೋಂಕ ಖಜಾನ ಗಯ. ಶಕ್ತಿಗಳ ಖಜಾನೆ ನಮ್ಮ ಹತ್ರ ಏನಿತ್ತು ಅದು ಕೂಡ ಹೊರಟೋಗ್ಬಿಡತ್ತೆ. ನಾವು ಬರೀ ಇದನ್ನೇ ಯೋಚನೆ ಮಾಡ್ತಾ ಇದ್ರೆ ಅದು ವ್ಯರ್ಥವಾಗ್ಬಿಡತ್ತೆ. ನಮ್ಮ ಹತ್ರ ಏನ್ ಶಕ್ತಿ ಜಮಾ ಮಾಡ್ಕೊಂಡಿದ್ವಿ ವ್ಯರ್ಥವಾಗೆಲ್ಲ ಸೋರ್ ಹೋಗ್ಬಿಡತ್ತೆ. ಅಥವಾ ಗುಣಗಳ ಖಜಾನೆ ನಾವೇನ್ ಜಮಾ ಮಾಡ್ಕೊಂಡಿದ್ವಿ, ಈ ತರ ಪ್ರಶ್ನೆಗಳು ಬರ್ತಾ ಇದ್ರೆ ನಾವು ಯಾವ ಗುಣ ಇರುತ್ತೆ ನಮ್ಮ ಹತ್ರ, ನಾವು ಸಿಟ್ಟು ಮಾಡ್ಕೊಳ್ತೀವಿ, ಡಿಸ್ಟರ್ಬ್ ಆಗ್ತೀವಿ, ಬೈತೀವಿ, ಏನಾದ್ರೂ ಒಂದು ಅವಗುಣ ಪ್ರದರ್ಶನ ಮಾಡಕ್ ಶುರು ಮಾಡ್ತೀವಿ ಅಂದ್ರೆ ಗುಣಗಳ ಖಜಾನೆನು ವ್ಯರ್ಥವಾಗಿ ಹೊರಟೋಯ್ತು. ಹಾಗೆ ಸಂಕಲ್ಪಗಳ ಖಜಾನೆ ಎಷ್ಟೊಂದಿದೆ ನಮ್ಮ ಹತ್ರ. ಶುಭ ಸಂಕಲ್ಪಗಳ ಖಜಾನೆ ಇರ್ಬೋದು, ಉತ್ತಮ ವಿಚಾರಗಳ ಖಜಾನೆ ಏನಿದೆ ಅದು ಕೂಡ ವ್ಯರ್ಥವಾಗಿ ಹೊರಟೋಗ್ಬಿಡತ್ತೆ, ಹೀಗೇನೆ ನಷ್ಟವಾಗ್ಬಿಡತ್ತೆ. ಹಾಗೇನೆ ಬಾಬಾ ಹೇಳ್ತಾರೆ ನಮ್ಮ ಹತ್ರ ಇರೋ ಶಾರೀರಿಕ ಎನರ್ಜಿನೂ ಕೂಡ ಹೊರಟೋಗ್ಬಿಡತ್ತೆ ಇದೇ ರೀತಿ ಯೋಚನೆ ಮಾಡ್ತಾ ಇದ್ರೆ ವ್ಯರ್ಥವಾಗಿ. ಸೊ ಬಾಬಾ ಹೇಳ್ತಾರೆ ಎಷ್ಟೆಲ್ಲ ಲಾಸ್ ಆಗ್ತಾ ಇದೆ. ಶ್ವಾಸ ಸಫಲ ಮಾಡೋದು, ಶ್ವಾಸ ಸಫಲ್ ಕೆ ಬಜಾಯ್ ಅಸಫಲ್ ಮೇ ಗಯ. ಶ್ವಾಸ ಸಫಲ ಮಾಡಿ ಅಂತ ಬಾಬಾ. ಶ್ವಾಸದಲ್ಲಿ ಬಾಬೋರ ನೆನಪನ್ನೇ ತುಂಬಿಸ್ಕೊಳ್ತಾ ನಾವು ಸಫಲ ಮಾಡ್ಬೇಕು. ಆದ್ರೆ ನಾನೇನಾದ್ರೂ ಈ ರೀತಿ ಬಿಂದು ಹಾಕೋದನ್ ಬಿಟ್ಟು ಕ್ವೆಶ್ಚನ್ ಹಾಕ್ತಾ ಇದ್ರೆ ಬಾಬಾ ಹೇಳ್ತಾರೆ ಆ ಸಮಯ ಅದು ಕೂಡ ವ್ಯರ್ಥ ಆಗೋಯ್ತಲ್ಲ, ನನ್ ಶ್ವಾಸನೂ ಸಫಲ ಆಗ್ಲಿಲ್ಲ, ಅದು ಅಸಫಲ ಆಗೋಯ್ತು. ಹಾಗೆ ಬಾಬಾ ಹೇಳ್ತಾರೆ ಸಮಯನೂ ವೇಸ್ಟ್ ಆಗ್ಬಿಡುತ್ತೆ, ಸಮಯನೂ ವ್ಯರ್ಥ ಆಗ್ತಾ ಹೋಗುತ್ತೆ. ಸಮಯದ ಖಜಾನೆನೂ ನಾನ್ ಹಾಳ್ ಮಾಡ್ತಾ ಹೋಗ್ತೀನಿ. ಸೊ ಯೋಚನೆ ಮಾಡಿ, ಒಂದು ಬಿಂದು ಹಾಕ್ಲಿಲ್ಲ ಅಂದ್ರೆ ಇಷ್ಟೆಲ್ಲ ನನ್ನಿಂದ ಖಜಾನೆ ಲಾಸ್ ಆಗ್ತಾ ಹೋಗುತ್ತೆ. ಯೋಚನೆ ಮಾಡಿ, ಇಷ್ಟು ಲಾಸ್ ಮಾಡ್ಕೊಳ್ತಾ ಇದೆ. ಕಣ್ಣಿಗೆ ಕಾಣಿಸ್ತಾ ಇಲ್ಲ ಇದು ಯಾವ್ದು ಕೂಡ, ಆದ್ರೆ ಭಗವಂತನ ಕಣ್ಣಿಗೆ ಕಾಣಿಸ್ತಾ ಇದೆ ನಮ್ಮಲ್ಲಿ ಎಷ್ಟು ಕಮ್ಮಿ ಆಗ್ತಾ ಇದೆ ಅಂತ ಹೇಳಿ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು, ಕ್ವಶನ್ ಹಾಕ್ಬಾರ್ದು, ಬಿಂದು ಹಾಕ್ಬೇಕು. ಸೊ ಅದಕ್ಕೆ ಬಾಬಾ ಹೇಳ್ತಾರೆ ಇಸ್ಲಿಯೇ ಬಾಪ್ ದಾದಾ ಭಿನ್ನ ಭಿನ್ನ ರೂಪ್ ಸೆ ಬಚ್ಚೋं को बाप समान बनने की विधि सुनाते रहते हैं. विधि है ही बिंदी और कोई विधि नहीं है. ಬಾಬಾ ಅದಕ್ಕೆ ಪದೇ ಪದೇ ವೆರೈಟಿ ರೂಪದಲ್ಲಿ ಎಲ್ಲಾ ಮುರುಳಿಗಳಲ್ಲೂ ಬಾಬಾ ಏನ್ ಹೇಳ್ತಾ ಇರ್ತಾರೆ, ಬಾಪ್ ಸಮಾನ್ ಆಗೋದಕ್ಕೆ ಮೆಥಡ್ ಒಂದೇ ಹೇಳ್ತಾ ಇರ್ತಾರೆ, ಏನು, ಬಿಂದಿ ಅಂತೆ. ಬಿಂದು ಹಾಕಿ, ಎಲ್ಲಾ ಮಾತಿಗೆ ಬಿಂದು ಹಾಕಿ, ಸ್ವಯಂ ಬಿಂದು ಆಗಿ ಬಿಂದು ತಂದೆ ನೆನಪು ಮಾಡಿ ಅಲ್ವಾ. ಇದು ಬಿಟ್ರೆ ಬೇರೆ ಇನ್ಯಾವುದು ವಿಧಿ ಇಲ್ಲ. ಬಾಬಾ ಹೇಳ್ತಾರೆ ನೋಡಿ, ನಾವೇನಾದ್ರೂ ಈಗ ಒಂದ್ ವೇಳೆ ಅಗರ್ ವಿದೇಹಿ ಬಂತೆ ಹೋ ತೋ ಬಿ ವಿಧಿ ಹೇ ಬಿಂದಿ ಬನ್ನ. ನಾನೀಗ ವಿದೇಹಿ ಆಗ್ಬೇಕಂದ್ರೂ ಕೂಡ ಸ್ಟಾರ್ಟಿಂಗ್ ಪಾಯಿಂಟ್ ಯಾವ್ದು, ಬಿಂದು ಆಗ್ಬೇಕು. ನಾನ್ ಸ್ವಯಂ ಆತ್ಮ ಬಿಂದು ಅನ್ನೋ ಸ್ಮೃತಿ ನನ್ನಲ್ಲಿ ಇರ್ಬೇಕು. ಅದ್ಯಾವಾಗ ಸಾಧ್ಯ, ನಾನು ಎಲ್ಲಾ ಮಾತುಗಳಿಗೆ ಬಿಂದು ಹಾಕಿದ್ರೇನೆ ಸಾಧ್ಯ ಅಲ್ವಾ. ಇದು ಒಂಥರ ಎರಡು ಒಂದಕ್ಕೊಂದು ಪೂರಕವಾಗಿರುವಂತದ್ದು. ಏನಂತಂದ್ರೆ ನಾನು ಬಿಂದು ಎಲ್ಲಾ ಮಾತಿಗೆ ಹಾಕ್ತಾ ಇದ್ರೆ ಬಿಂದು ಅನುಭವ ಮಾಡೋದು ಈಸಿ, ಅಥವಾ ನಾನ್ ತುಂಬಾ ಬಿಂದು
ಆತ್ಮ ನಾನು ಅಂತ ಈ ಪ್ರಾಕ್ಟೀಸ್ ನಾನು ಹೆಚ್ಚಿಸಿದ್ರೆ ಆಗ ಎಲ್ಲಾ ಮಾತುಗಳಿಗೆ ಬಿಂದು ಹಾಕೋದು ಸುಲಭ ಆಗುತ್ತೆ. ಸೊ 2 ಪ್ರಾಕ್ಟೀಸ್ ಬೇಕು ನಮಗೆ, ಒಂದು ಇನ್ನೊಂದಕ್ಕೆ ಹೆಲ್ಪ್ ಮಾಡುತ್ತೆ, ಪೂರಕವಾಗಿದೆ. ಅಶರೀರಿ ಬಂತೆ ಹೋ ಕರ್ಮಾತೀತ ಬಂತೆ ಹೋ ಸಬ್ಕಿ ವಿಧಿ ಬಿಂದಿ ಹೇ. ಅಶರೀರಿ ಆಗ್ತೀರಾ, ಕರ್ಮಾತೀತರಾಗ್ಬೇಕಂದ್ರು ಅದಕ್ಕೂ ಕೂಡ ಸ್ಟಾರ್ಟಿಂಗ್ ಪಾಯಿಂಟ್ ಮೆಥಡ್ ಯಾವುದು? ಬಿಂದುನೇ. ಸೊ ಅದಕ್ಕೋಸ್ಕರ ನಾವೀಗ ಬಿಂದುನೇ ಆಗ್ಬೇಕು, ಬೇರೆ ಇನ್ನೇನು ಅಲ್ಲ. ತೋ ಜಮಾಕ ಖಾತಾ ಬಡಾನೆ ಕಿ ವಿಧಿ ಹೇ ಬಿಂದು. ನನ್ನ ಖಜಾನೆಯನ್ನ ಹೆಚ್ಚಿಸ್ಕೊಳ್ಬೇಕು, ಪುಣ್ಯದ ಖಜಾನೆ ಹೆಚ್ಚಿಸ್ಕೊಳ್ಬೇಕು, ಶಕ್ತಿಯ ಖಜಾನೆ, ಎಲ್ಲಾ ಖಜಾನೆಗಳನ್ನ ಹೆಚ್ಚಿಸ್ಕೊಳ್ಬೇಕು, ಜಮಾ ಮಾಡ್ಕೊಳ್ಬೇಕು ಅಂದ್ರೆ ಅದಕ್ಕೂ ಮೆಥಡ್ ಯಾವುದು? ಬಿಂದು ಅಂತ. ಬಾಬಾ ಹೇಳ್ತಾರೆ 1 ಮುಂದೆ ಎಷ್ಟು 0 ಹಾಕ್ತಾ ಹೋಗ್ತೀವಿ ಅಷ್ಟು ನಂಬರ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ವಾ? ಹಾಗೆ ನಾನು ಎಷ್ಟು ಬಿಂದು ಹಾಕ್ತೀನಿ ಅಷ್ಟು ನನ್ನ ಜಮಾದ ಖಾತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಬಾಬಾ ಹೇಳ್ತಾರೆ ಅಮೃತ್ ವೇಲೆ ಬಾಪ್ ದಾದಾ ಸೆ ಮಿಲನ್ ಮನಾತೆ ರೂ ರಿಹಾನ್ ಕರ್ತೆ ಜಬ್ ಕಾರ್ಯ ಮೇ ಆತೆ ಹೋ. ತೋ ಬಾಬಾ ಹೇಳ್ತಾರೆ ಅಮೃತ್ ವೇಳೆಯಿಂದ ಹೇಳ್ತಾರೆ, ಅಮೃತ್ ವೇಳೆ ಎದ್ದಾಗ್ಲಿಂದ ಬಾಬೋರ್ ಜೊತೆ ಮಿಲನ ಮಾಡೋದ್ರಿರ್ಲಿ, ಬಾಬೋರ್ ಜೊತೆ ಆತ್ಮೀಯ ವಾರ್ತಾಲಾಪ ಮಾಡೋದಿರ್ಲಿ, ಅಥವಾ ಈ ಇಡೀ ದಿನದಲ್ಲಿ ಯಾವುದೇ ಕರ್ಮಣ ಸೇವೆ ಮಾಡೋದಿರ್ಲಿ, ಯಾವುದೇ ಕಾರ್ಯ ಮಾಡೋದಿರ್ಲಿ, ಎಲ್ಲಾ ಸಂದರ್ಭದಲ್ಲೂ ನಾವೇನ್ ಮಾಡ್ಬೇಕು? 3 ಬಿಂದಿಯೊಂ ಕಾ ತಿಲಕ್ ಮಸ್ತಕ್ ಪರ್ ಲಗಾ. 3 ಬಿಂದುಗಳ ತಿಲಕ ನಾವೆಲ್ಲರೂ ನಮ್ಮ ಮಸ್ತಕದ ಮೇಲೆ ಹಾಕೊಳ್ಬೇಕು. ನಾನು ಆತ್ಮ ಬಿಂದು, ಶಿವಬಾಬಾ ಬಿಂದು, ಡ್ರಾಮಾನು ಬಿಂದು ಅಂತ ಹೇಳಿ. ಸೊ ಇದನ್ನ ಡೈಲಿ ಪದೇ ಪದೇ ಪಕ್ಕ ಮಾಡ್ಕೊಳ್ಬೇಕು. ಅಭ್ಯಾಸ ಮಾಡೋದಂದ್ರೆ ಏನರ್ಥ? ಎಲ್ಲವನ್ನ ಪಕ್ಕಕ್ಕಿಟ್ಟು, ಮೊಬೈಲ್ ಪಕ್ಕಕ್ಕಿಡಿ, ಟಿವಿ ಪಕ್ಕಕ್ಕಿಡಿ, ಪುಸ್ತಕಗಳನ್ನ ಪಕ್ಕಕ್ಕಿಡಿ, ಏನೇನಿದೆಯೋ ಎಲ್ಲವನ್ನು ಪಕ್ಕಕ್ಕಿಡಿ, ಒಂಟಿಯಾಗಿ ಕೂತ್ಕೊಳ್ಳಿ, ಸ್ವಲ್ಪ ಹೊತ್ತು ಪ್ರಾಕ್ಟೀಸ್ ಮಾಡಿ ಇದನ್ನ. ನಾನು ಆತ್ಮ ಬಿಂದು, ಬಾಬಾ ಬಿಂದು, ಎಲ್ಲ ಮಾತುಗಳಿಗೂ ನಾನು ಫುಲ್ ಸ್ಟಾಪ್ ಇಡ್ತೇನೆ. ಪರವಾಗಿಲ್ಲ, ನನಗೆ ಆ ಮಾತುಗಳು ಅದಕ್ಕಿಂತಲೂ ಇಂಪಾರ್ಟೆಂಟ್. ನಾನು ನನ್ನ ಲಕ್ಷ್ಯವನ್ನ ತಲುಪೋದೇ ನನಗೆ ಇಂಪಾರ್ಟೆಂಟ್. ಶಿವಬಾಬುರೇ ನನಗೆ ಇಂಪಾರ್ಟೆಂಟ್. ನನ್ನ ಗುರಿ ತಲುಪೋದೇ ನನಗೆ ಇಂಪಾರ್ಟೆಂಟ್. ಬಾಕಿ ಯಾವುದು ಇಂಪಾರ್ಟೆಂಟ್ ಅಲ್ಲ. ಯಾವ್ದಂದ್ರೆ ಯಾವ್ದು ಇಂಪಾರ್ಟೆಂಟ್ ಅಲ್ಲ. ಬಾಬಾ ಹೇಳ್ತಾರೆ ನಿಮ್ದು ಕೋಟಿ ಹಣ ಹಾಳಾಗ್ಬಿಡುತ್ತೆ ಅಂದ್ರೂ ಕೂಡ ಪರವಾಗಿಲ್ಲ, ಬಿಂದು ಹಾಕೋದೇ ಇಂಪಾರ್ಟೆಂಟ್. ಆ ಹಣ ನಮ್ ಭಾಗ್ಯದಲ್ಲಿ ಬರ್ತಿದ್ರೆ ಎಲ್ಲಿಂದಾದ್ರೂ ಬಂದೇ ಬರುತ್ತೆ. ಸೊ ಅದಕ್ಕೋಸ್ಕರ ಯಾವ ತರದಲ್ಲೂ ನೀವು ಯೋಚನೆ ಮಾಡ್ಬೇಡಿ, ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಳೋದು, ಬಿಂದು ಸ್ಥಿತಿಯಲ್ಲಿರೋದೇ ಬಹಳ ಮುಖ್ಯ. ಇಷ್ಟು ಮಾಡಿದ್ರೆ ಎಲ್ಲಾ ವ್ಯರ್ಥ ಸಂಕಲ್ಪಗಳು ಸಮಾಪ್ತಿ ಆಗ್ಬಿಡುತ್ತೆ. ನಾವು ಸಮರ್ಥರಾಗ್ತೀವಿ, ಎಕ್ದಮ್ ಸ್ಟ್ರಾಂಗ್, ಮಜಬೂತ್ ಆಗ್ತೀವಿ. ಅವಾಗ್ಲೇ ಬರುವಂತ ಎಲ್ಲಾ ಸಮಸ್ಯೆಗಳನ್ನ ಎದುರಿಸೋದಕ್ಕೆ ಸಾಧ್ಯವಾಗುತ್ತೆ. ಓಂ ಶಾಂತಿ.